ಸ್ನೇಹಿತರೆ ನಮಸ್ಕಾರ. ಬಿ ಅಶೋಕ್ ಕುಮಾರ್ ಅವರು ಇವತ್ತು ನಮ್ಮ ಸಾಧನೆಯ ಹಾದಿಯ ಗೆಸ್ಟ್ ಅಂತ. ಹಾಗೆ ಹೇಳಿದರೆ ನಿಮ್ಗೆ ಎಷ್ಟು ಗೊತ್ತಾಯ್ತೋ ನಂಗೆ ಗೊತ್ತಾಗಿಲ್ಲ. ಆದರೆ ಟೈಗರ್ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿರೋರು ಟೈಗರ್ ಅಂತಲೇ ಪೊಲೀಸ್ ಇಲಾಖೆಯಲ್ಲಿ ಒಂದು 30-40 ವರ್ಷಗಳಿಂದ ಹಾಗೂ ಇನ್ನೂ ಬರುವಂಥ ವರ್ಷಗಳಲ್ಲೂ ಕೂಡ ಒಬ್ಬರೇ ಟೈಗರ್ ಆಗಿ ಇರೋವಂಥವರು ಬಿ ಅಶೋಕ್ ಕುಮಾರ್ ಅವರು. ಟೈಗರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಬಹಳ ಪ್ರೀತಿಯಿಂದ ಟೈಗರ್ ಅಂತ ಕರೆದೆ. ಆಕಾಶವಾಣಿಯ ಸಮಸ್ತ ಕೇಳುಗರಿಗೆ ನನ್ನ ವಂದನೆಗಳು ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು. ತಾವು ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಕರ್ನಾಟಕದಲ್ಲಿ ಬಹಳ ಅನುಪಮವಾದ ಸೇವೆಯನ್ನು ಸಲ್ಲಿಸಿದ್ದೀರಿ. ಬಿ ಅಂದರೆ ಬಿದ್ದಂಡ ಬೋಪಣ್ಣ ಅಶೋಕ್ ಕುಮಾರ್ ಅವರು. ನೀವು ಹೆಸರು ಹೇಳಿದರೆ ಗೊತ್ತಾಗುತ್ತೆ ನೀವು ಕೊಡಗಿನವರು ಅಂತ. ಕೊಡಗು ನಮ್ಮ ದೇಶಕ್ಕೆ ಮೊದಲ ಫೀಲ್ಡ್ ಮಾರ್ಷಲ್ ಅವರನ್ನು ಕೊಟ್ಟಂತಹ ಬಹಳ ಪವಿತ್ರವಾದ ನಾಡು. ಆ ನಾಡಿನಲ್ಲಿ ನೀವು ಜನಿಸಿದ್ರಿ. ಈ ವ್ಯಾಲರ್, ಧೈರ್ಯ, ಶೌರ್ಯ ಅನ್ನೋದು ನಿಮಗೆ ರಕ್ತಗತವಾಗಿಯೇ ಬಂದಿದೆ ಅಂತ ಅನ್ಕೋತೀನಿ ನಾನು. ಅಲ್ಲಿಂದ ಮುಂದಕ್ಕೆ ನೀವು ಹಾಸನದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ. ಅದು ನಮ್ಮ ಕನ್ನಡದ ಶ್ರೇಷ್ಠ ರಾಜಮನೆತನ ಆಳಿದಂಥ ನಾಡು, ಚಾಲುಕ್ಯರು. ಹಾಗೆ ಈ ಎರಡು ನಾಡುಗಳಲ್ಲಿ ನಿಮ್ಮ ಬಾಲ್ಯ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ನಡೆದು ಬಹುಶಃ ಕರ್ನಾಟಕಕ್ಕೆ ಒಬ್ಬ ಟೈಗರ್ ಇಲ್ಲಿ ಹುಟ್ಟಿದ್ರೋ ಹೇಗೆ ಅನ್ನುವಂಥ ಅನುಮಾನ ಬರುತ್ತೆ ನನಗೆ. ನೀವು ಹೇಳಿ. ಹೌದು, ನಾನು ಕೊಡಗಿನವನು. ನಮ್ಮ ಮನೆ ಹೆಸರು ಬಿದ್ದಂಡ ಅಂಥೇಳಿ. ನಮ್ಮ ತಂದೆ ತಾಯಿಗೆ ನಾವು 7 ಮಕ್ಕಳು. 7ರಲ್ಲಿ ನಾನು ಕೊನೆಯವನು, 7ನೇವನು. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ನನ್ನ ತಂದೆ ತಾಯಿನೇ ದೇವರು ನನಗೆ. ಯಾಕೆಂದರೆ ಈಗಿನ ಜನ್ರೇಷನ್ನಲ್ಲಿ 1-2 ಮಕ್ಕಳು ಮಾಡ್ಕೊಳ್ತಾರೆ. ನಮ್ಮ ತಂದೆ ತಾಯಿ ಏನಾರು ಹಾಗೆ ಮಾಡಿಬಿಟ್ಟಿದ್ರೆ ನಾನು ಹುಟ್ಟತಾನೆ ಇರಲಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಲಾಸ್ ಆಗ್ಬಿಡುತ್ತೆ. ಹೌದು, ಅದಕ್ಕೆ ನಾನು ಹೇಳೋದು ಮಕ್ಕಳು ಆದಷ್ಟು ಜಾಸ್ತಿ ಇದ್ರು ಒಳ್ಳೇದೇನೆ ಅಂತ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಕೊಡಗಿನಲ್ಲಿ ಜನಸಂಖ್ಯೆನೇ ಭಾಳ ಕಡಿಮೆ ಆಗೋಗಿದೆ. ಇಡೀ ಪ್ರಪಂಚದಲ್ಲಿ ಕೊಡವರು ಅಂತಿರೋದು 1.25 ಲಕ್ಷ ನೋಡಿ. ಅದರಲ್ಲಿ ನಮ್ಮ ಭಾರತದ ಎಲ್ಲ ಭೂಸೇನೆ, ನೌಕಾದಳ ಮತ್ತು ಏರ್ಫೋರ್ಸ್ಗೆ ಹೆಚ್ಚಿಗೆ ಕೊಟ್ಟಿರೋದು ನಮ್ಮ ಕೊಡಗಿನ, ಕರ್ನಾಟಕದಿಂದ. ಬ್ರಿಟಿಷ್ ಟೈಮಲ್ಲಿ ಕೂರ್ಗ್ ರೆಜಿಮೆಂಟ್ ಅಂತಾನೆ ಒಂದಿತ್ತು. ಇವತ್ತು ಇದೆ, ಅದು ಇನ್ನೊಂದು ರೆಜಿಮೆಂಟ್ಗೆ ಮರ್ಜ್ ಆಗಿದೆ. ಬಟ್ ನಮ್ಮ ಸೆರೆಮೋನಿಯಲ್ ಡ್ರೆಸ್ ಅನ್ನು ಅದರಲ್ಲಿ ಈಗಲೂ ಹಾಕ್ತಾರೆ. ಸೊ ಹಾಗೆ ನಾನು ಹುಟ್ಟಿದ್ದು ಕೊಡಗಿನಲ್ಲಿ, ಮತ್ತೆ ಬೆಳೆದಿದ್ದೆಲ್ಲ ಹಾಸನದಲ್ಲಿ. ನಮ್ಮ ತಂದೆ ಅಂದರೆ ನಾನು 10 ವರ್ಷ ಇದ್ದಾಗ ತೀರ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ಭಾಳ ನಾವು ಕಷ್ಟದಲ್ಲಿ ಮೇಲೆ ಬರಬೇಕಾಯಿತು. ಅದರಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣಂದರು, ಅಕ್ಕಂದರು ಎಲ್ಲ ನಮ್ಮನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಕಷ್ಟ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ನಮ್ಮ ತಾಯಿ ಚಿಕ್ಕಂದಲ್ಲಿ ನನಗೆ ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕನ ನನಗೆ ಕೊಟ್ಟಿದ್ರು. ಅದು ನನ್ನ ಜೀವನದಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸಿದೆ. ಸ್ವಾಮಿ ವಿವೇಕಾನಂದರು ನನ್ನ ಗುರು. ಸ್ವಾಮಿ ವಿವೇಕಾನಂದ ನನ್ನ ಪ್ರಕಾರ ಪ್ರತಿ ಯುವಕ ಯುವತಿಯರಲ್ಲಿ ಒಂದು ಗುರಿ ಇರಬೇಕು ಮತ್ತು ಒಂದು ಗುರು ಇರಬೇಕು. ನನ್ನ ಇದರಲ್ಲಿ ಗುರಿ ಇದ್ದಿದ್ದು ಮಿಲಿಟರಿ ಆಫೀಸರ್ ಆಗಬೇಕು ಅಂತ. ಗುರು ಸ್ವಾಮಿ ವಿವೇಕಾನಂದ. ಹೀಗೆ ಹಾಸನದಲ್ಲಿ ಜೊತೆಗೆ ನನ್ನ ಬಹಳ ಒಳ್ಳೆ ಸ್ನೇಹಿತರು ಇದ್ದರು. ಮತ್ತು ಒಳ್ಳೆ ಕಾಲೇಜ್ ಅದು. ನಾನು ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದಿದ್ದು. ಅಲ್ಲೂ ಅಷ್ಟೇ ಭಾಳ ಒಳ್ಳೆ ಟೀಚರ್ಸ್ ಇದ್ದರು. ನಾನೇನಾದರೂ ಸಾಧಿಸಿದ್ದೀನಿ ಅಂದರೆ ಆ ಕೀರ್ತಿ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮದಲ್ಲದೆ ನನ್ನ ಶಾಲೆ ಮತ್ತು ಕಾಲೇಜಿಗೆ ಹೋಗುತ್ತೆ. ಸರ್ಕಾರಿ ಕಾಲೇಜು ನಾನಲ್ಲಿ BSc ಮಾಡಿದ್ದು. ಹೀಗೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಶಿಕ್ಷಣ ಎಲ್ಲ ಬಹಳ ನಿಮಗೆ ಕೊಡುಗೆ ಕೊಡ್ತಾ ಬಂದಿದ್ದರಿಂದ ಇವತ್ತು ನಮ್ಮೆದುರಿಗೆ ಈ ರೀತಿಯ ಒಬ್ಬ ಟೈಗರ್ ಅನ್ನು ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ನಿಮ್ಮ ಶೌರ್ಯದ ಬಗ್ಗೆ ಮಾತಾಡಬಹುದು ಅನಿಸುತ್ತೆ. 80-90ರ ದಶಕ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ಬಹಳ ಸವಾಲಾಗಿದ್ದಂತಹ ದಶಕ. ಏಕೆಂದರೆ ಆಗ ಸಾಕಷ್ಟು ರೌಡಿ ಹಿನ್ನೆಲೆಯಿಂದ ಇದ್ದಂಥದ್ದು, ಬಹಳ ವೈಭವೀಕೃತವಾಗಿದ್ದಂಥ ಕಾಲ ಆಗಿತ್ತು. ಜೊತೆಗೆ ವೀರಪ್ಪನ ಬಹಳ ದೊಡ್ಡ ಸವಾಲಾಗಿದ್ದ ಕಾಲ ಅದು. ಆ ಕಾಲದಲ್ಲಿ ದೊಡ್ಡ ಒಂದು ದಕ್ಷ ಆಡಳಿತಗಾರರ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ದಕ್ಷ ಆಡಳಿತಗಾರರ ಪಡೆಯೇ ಇದ್ದಿದ್ದು ಕರ್ನಾಟಕದ ಸುದೈವ. ಅದರಲ್ಲಿ ನೀವು ಒಬ್ಬರು. ಆ ನೆನಪನ್ನು ಸ್ವಲ್ಪ ಮಾಡ್ಕೊಳ್ತೀರಾ?
ನಾನು 1977ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದೆ. ಆಗ ನಾನು ಡಿಗ್ರಿ ಮಾಡಿ BSc ಮಾಡಿ ನನಗೆ ಮಿಲ್ಟ್ರಿಗೆ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾನು NCCನಲ್ಲಿ ಸೀನಿಯರ್ ಅಂಡರ್ ಆಫೀಸರ್ ಆಗಿದ್ದೆ. ಮರಾಠಾ ಲೈಟ್ ಇನ್ಫೆಂಟ್ರಿ, ಬೆಳಗಾಂ ಕ್ಯಾಂಪು, ಮತ್ತು ಇವತ್ತಿನ ಪಹಲ್ಗಾಮ್ನಲ್ಲಿ 1 ತಿಂಗಳು ಇದು ಯಾವುದು ಶೂಟೌಟ್ ಇದಾಯ್ತಲ್ಲ, ಅದೇ ಜಾಗದಲ್ಲಿ ನಮ್ಮ ಕ್ಯಾಂಪ್ ಇತ್ತು. ನನ್ನ ಫೋಟೋಸು ಇದೆ, ನಾನು ಬುಕ್ಕಲ್ಲಿ ಹಾಕಿದ್ದೆ. ಹೌದು, ಅಲ್ಲಿ ನಾವು 1 ತಿಂಗಳು ಕ್ಯಾಂಪ್ ಇತ್ತು. 1972ರಲ್ಲಿ ಆ ಕ್ಯಾಂಪ್ ಹೋಗಿದ್ದೆ. ಮತ್ತು ಮುಂದೆ RD ನಮ್ಮ ರಿಪಬ್ಲಿಕ್ ಡೇಗೆ ಹೀಗೆಲ್ಲ ಆಗಿ ನಾನು ಮಿಲಿಟ್ರಿನೇ ಸಿದ್ಧತೆ ಮಾಡ್ಕೊಂಡಿದ್ದೆ. ನಮ್ಮ 2 ಅಣ್ಣಂದಿರು ಮಿಲಿಟ್ರಿನಲ್ಲಿದ್ದರು. ಒಬ್ಬರು ಸಿಗ್ನಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿದ್ದರು, ಇನ್ನೊಬ್ಬರು ಇದರಲ್ಲಿದ್ದರು EMEನಲ್ಲಿ, ಸಾಂಬಾ ಅಂಥೇಳಿ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿದ್ದರು ಅವರು. ಸೊ ಇದು ನನಗೆ ಭಾಳ ಇನ್ಫ್ಲೂಯೆನ್ಸ್ ಆಗಿತ್ತು, ನನಗೆ ಮಿಲಿಟ್ರಿಗೆ ಹೋಗಬೇಕು ಅಂತ. ನಾನು ಕಮಿಷನ್ಗೆ ಹೋಗ್ಬೇಕಾಯ್ತು, ನಾಟ್ ಆಸ್ ಎ ಶೋಲ್ಜರ್, ಆಸ್ ಎ ಕ್ಯಾಪ್ಟನ್ ಆಗಿ ಸೇರಿದ್ರೆ ಅಪ್ ಟು ಜನರಲ್ವರೆಗೂ ಹೋಗ್ಬೋದು ನಾವು. ಸೊ ನಾನು ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡು ಎಲ್ಲ NCC ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಂಡು ಕೇವಲ 2 ಸಬ್ಜೆಕ್ಟ್ ಮಾತ್ರ ನಂದು ಇದ್ದಿದ್ದು, ಬಾಟ್ನಿ ಝೂಯಾಲಜಿ ಮೇಜರ್ಸು, 73ನೇ ಇಸ್ವಿ. ಸೊ ನಾನು ಫೆಬ್ರವರಿಯಲ್ಲಿ ಭೂಪಾಲ್ಗೆ ಹೋಗಿದ್ದೆ. ಅಲ್ಲಿ ಇದು ಏನು ಕಮಿಷನ್ಗೆ ಇದಿದೆ, ಅಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ಕ್ಯಾಪ್ಟನ್ಗೆ ಅಲ್ಲಿ ನಾನು ಅದರಲ್ಲಿ ಪಾಸ್ ಆದೆ. ಭಾಳ ಟಫ್ ಇತ್ತು, ರಿಟರ್ನು ಮತ್ತು ಆಬ್ಸ್ಟಿಕಲ್ಸು ಭಾಳ ಟಫು ಇದು. ಅದರಲ್ಲೆಲ್ಲ ಮೆರಿಟಲ್ಲಿ ಪಾಸಾಗಿ ನಾನು ನೆಕ್ಸ್ಟ್ ಬರೀ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಜೂನ್ನಲ್ಲಿ ಖಡಕ್ವಾಸ್ಲಾ ಅಂತೇಳಿ ಮಿಲಿಟ್ರಿ ಕಾಲೇಜ್ ಇದೆ, ಅದಕ್ಕೆ ಜಾಯಿನ್ ಆಗಬೇಕಾಗಿತ್ತು. ಬಟ್ ನಂದು ಅದೃಷ್ಟ ಏನಾಗ್ಬಿಡ್ತು, ನಾಳೆ ಥಿಯರಿ ಇದೆ ಅಂದಾಗ ಪ್ರೀವಿಯಸ್ ಡೇ ನಮ್ಮ ಹಾಸನ್ ಪೊಲೀಸ್ನವರು ನನ್ನ ಕಾಲೇಜಿನಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಇದ್ದ. ಅವನು ಭಾಳ ಪ್ರತಿಭಾವಂತ ವಿದ್ಯಾರ್ಥಿ, ಬಟ್ ಭಾಳ ಬಡವ. ಅವನೊಂದು ವಟಾರದಲ್ಲಿದ್ದ. ಅವನ ಹೆಸರಿನವನೇ ಒಬ್ಬ ಡಕಾಯಿಟ್ನ ಹುಡ್ಕೊಂಡು ಪೊಲೀಸ್ನವ್ರು ರಾತ್ರಿ 2 ಗಂಟೆಗೆ ಅಲ್ಲಿ ಬಂದಿದ್ದಾರೆ. ಬಂದು ಅವ್ರಿಗೆ ಆ ವಟಾರದಲ್ಲಿ 8 ಮನೆ ಇತ್ತು, ಯಾವ ಮನೆ ಅಂತ ಗೊತ್ತಾಗ್ಲಿಲ್ಲ. ಒಂದು ಮನೆ ಎಪ್ಸಿ ಇವನ ಹೆಸರು ಕೇಳಿದಾರಷ್ಟೇ. ಅವರು ಈ ಹುಡುಗನ ಮನೆ ತೋರಿಸ್ಬಿಟ್ರು, ಈ ವಿದ್ಯಾರ್ಥಿ ಇದ್ನಲ್ಲ ಇನ್ನೋಸೆಂಟ್, ಮಿಸ್ಐಡೆಂಟಿಟಿ ಆಗ್ಬಿಡ್ತು. ಆ ಡಕಾಯಿಟ್ ಇನ್ನೊಂದು ರೂಮಲ್ಲಿ ಮಲಗಿದ್ದ. ಇವ್ರು ಏನ್ ಮಾಡಿದ್ರು, ಇವನ್ ಸ್ವಲ್ಪ ನೋಡಕ್ ಟಫ್ ಆಗಿದ್ದ, ಹಾಗೆ ಸ್ವಲ್ಪ ಗಡ್ಡ ಮೀಸೆ ಎಲ್ಲ ಬಿಟ್ಟು, ಗಡ್ಡ ಎಲ್ಲ ಸ್ವಲ್ಪ ಜೋರಾಗಿತ್ತು. ಇವನೇ ಅಂತ ತಿಳ್ಕೊಂಡು ಅವರು ಪೊಲೀಸ್ನವರು ನೋಡಿರ್ಲಿಲ್ಲ, ಇವನಿಗೆ ಎತ್ತಾಕೊಂಡು ಹೋಗ್ಬಿಟ್ರು. ರಾತ್ರಿ 1 ಗಂಟೆ 2 ಗಂಟೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ 3rd ಡಿಗ್ರಿ ಮಾಡಿದ್ರು. ನಮ್ಮಲ್ಲಿ 3rd ಡಿಗ್ರಿ ಅಂತ ಹೇಳ್ತೀವಿ, ಮಾಡಿದಾಗ ಲಾಕಪ್ ಡೆತ್ ಆಗ್ಬಿಡ್ತು. ಸೊ ಇದು ಒಂದು ಸೆನ್ಸೇಷನಲ್ ಕೇಸ್ ಆಗ್ಬಿಡ್ತು ಅವಾಗ. ಸೊ ನಾವು ಸ್ಟೂಡೆಂಟ್ ಲೀಡ್ರ್ ನಾನು ಅವಾಗ. ಸೊ ನಾವು ಹೋಗಿ ಪೊಲೀಸ್ ಸ್ಟೇಷನ್ ನ್ಯಾಯ ಕೇಳಕ್ಕೆ ಹೋಗಿ ದೊಡ್ಡ ಪ್ರೊಷನ್ ತೊಗೊಂಡು ಗಲಾಟೆ ಹಾಕ್ಬಿಡ್ತು. ಪೊಲೀಸರು ಹಿಗ್ಗ ಹೊಡೆದ್ಬಿಟ್ರು. ನಮಗೆ ಹೊಡೆದ್ರು ಅಂದ್ರೆ ಅಂತಿಂತ ಹೊಡ್ತಾ ಅಲ್ಲ. ಸೊ ಅಲ್ಲಿಂದ ನನಗೆ ಪೊಲೀಸರ ಮೇಲೆ ಒಂಥರ ಕೆಟ್ಟ ಅಭಿಪ್ರಾಯ ಬಂದ್ಬಿಡ್ತು. ಅಲ್ಲಿಂದ ನನ್ನನ್ನು ಪೊಲೀಸರು ಹುಡುಕ್ತಾ ಇದ್ರು, ನಾನು ಓಡೋಗ್ಬಿಟ್ಟೆ, ಸಿಕ್ಕಲಿಲ್ಲ. ಕೊನೆಗೆ ನೆಕ್ಸ್ಟ್ ಡೇ ಥಿಯರಿಗೆ ನಾನು ಕೂತ್ಕೊಳ್ಳಿಲ್ಲ, ಫೇಲ್ ಆಗಿಬಿಟ್ಟೆ ನಾನು. ಸೊ ನಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮಿಸ್ ಆಗಿಬಿಡ್ತು ನನಗೆ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಇವತ್ತಿನ ಯುವಕ ಯುವತಿಯರಲ್ಲಿ ಎಸ್ಪೆಷಲಿ ನಾನು ಹೇಳ್ತೀನಿ, 12-13 ವರ್ಷದಿಂದ ಅಡೋಲಸೆನ್ಸ್ ಏಜ್ನಿಂದ 23-24ರವರೆಗೆ ಮುಂದಿನ ಭವಿಷ್ಯ ಅವ್ರದ್ದು 40, 50, 60 ವರ್ಷದ ಬದುಕು ಈ 10-12 ವರ್ಷದಲ್ಲಿ ಅವಲಂಬಿತವಾಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದು ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ, ಯಾರು ಕಳ್ಕೋಬಾರದು. ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಿರ್ತಾರೆ, ಈ ಮಕ್ಕಳಿಗೆ ಏನಾಗುತ್ತೆ, ಏನೋ ಅವನ ಫ್ರೆಂಡ್ಶಿಪ್ ಮೇಲೆ ಕೆಟ್ಟೋಗೋದು ಇದೆ, ಒಳ್ಳೇದಿರುತ್ತೆ. ಬಟ್ ಈ ಅಡೋಲಸೆನ್ಸ್ ಏಜ್ ಅಲ್ಲಿ 10-12 ವರ್ಷ ಅದು ಬಹಳ, ಯಾಕೆಂದ್ರೆ ಅವ್ರ ಭವಿಷ್ಯನೇ ಅದ್ರ ಮೇಲೆ ನಿಂತಿರುತ್ತೆ, ಅದೇ ಗೊತ್ತಿರಲ್ಲ ಮಕ್ಕಳಿಗೆ. ಸೊ ನನಗೂ ಅಷ್ಟೇನೆ, ನಾನು ಎಕ್ಸಾಮು ನನ್ನ ಫ್ಯೂಚರ್ ಮರೆತು ಬಿಟ್ಟು ಪೊಲೀಸ್ ಜೊತೆ ಕಾದಾಟ ಕೇಳಿದ್ನಲ್ಲ, ಸರಿಯಾಗಿ ಏಟ್ ಬಿತ್ತು, ಹುಡುಕಾಡ್ತಿದ್ರು ಪೊಲೀಸ್, ಓಡ್ ಬಂದ್ಬಿಟ್ಟೆ ನಾನು, ಫೇಲ್ ಆಗಿಬಿಟ್ಟೆ. ಐ ಮಿಸ್ ದ ಚಾನ್ಸ್. ಇದು ನನಗೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗ್ಬಿಡ್ತು. ಆನಂತರ ಬೆಂಗಳೂರಿಗೆ ಬಂದು ನಮ್ಮ ಬ್ರದರ್ ಒಬ್ಬರು ಬಾಟಾದಲ್ಲಿ ಮ್ಯಾನೇಜರ್ ಆಗಿದ್ದರು. ಅವ್ನು ಚೆನ್ನಾಗಿ ಬೈದ, ಅಲಯ ನೀನೇ ಕಮಿಷನ್ಡ್ ಆಫೀಸರ್ ಆಗಿ ಜನರಲ್ ಆಗೋಂಥ ಒಂದು ಹುದ್ದೆನ ಹಿಂಗೆ ಕಳ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳಿ ತಗೊಂಡೋಗಿ ನನ್ನ ಬಾಟಾ ಶಾಪ್ಗೆ ಸೇರಿಸ್ಬಿಟ್ರು ಸೇಲ್ಸ್ಮ್ಯಾನ್ ಆಗಿ. ಅಲ್ಲಿಗೆ ನಮ್ಮ ಹಾಸನ್ನವರು, ನಮ್ಮ ಕಾಲೇಜು NCC ಕಮಾಂಡರ್ ಇದ್ರು, ಲೆಕ್ಚರರ್. ಅವರು ಇಲ್ಲಿ ನ್ಯಾಷನಲ್ ನಮ್ಮ ಈ ಸೆಂಟ್ರಲ್ ಕಾಲೇಜ್ ಇದಾದವರು ಬಂದಿದ್ರು. ಅವರು ನನ್ನ ಶಾಪಿಗೆ ಬಂದು ನನ್ನ ಕೈಲಿ ಶೂ ಹಾಕಿಸ್ಕೊಳ್ತಾ ಇದ್ದಾರೆ. ನಾನೇನು ಮಾಡಿದೆ, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮುಖ ಮುಚ್ಕೊಂಡು ಇದು ಮಾಡ್ತಿದ್ದೆ. ಅವ್ರು ನೋಡ್ಬಿಟ್ರು ನನ್ನ ಮೇಜರ್ ಅಂತ ಕರೆಯೋರು, ಯಾಕಂದ್ರೆ ನಾನು ಕ್ಯಾಪ್ಟನ್ ಆಗಿ ಮೇಜರ್ ಆಗಬೇಕಾಗಿತ್ತಲ್ಲ. ನನ್ನ ನೋಡಿ ಅವ್ರಿಗೆ ಶಾಕ್ ಆಗ್ಬಿಡ್ತು. ಅಷ್ಟೊತ್ತಿಗೊಂದು 6 ತಿಂಗಳು ಆಗೋಗಿತ್ತು ಎಕ್ಸಾಮ್ ಫೇಲ್ ಆಗಿ ನಾನು. ಆಗ ಅವ್ರು ನನ್ನ ನೋಡ್ಬಿಟ್ಟು, ಏನು ಅಶೋಕ, ನೀನು ಅಶೋಕ್ ಅಲ್ವಾ ಅಂದ್ರೆ. ಹೌದು ಸರ್ ಅಂದೆ. ನೀನು BSc ಓದ್ಬಿಟ್ಟು ಬಾಟಾ ಶೂ ಕಂಪನಿಗೆ ಸೇರ್ಬಿಟ್ಟಿಯಲ್ಲ ಅಂತ ತಮಾಷೆ ಮಾಡಿದ್ರು. ಆಮೇಲೆ ಅವ್ರು ನನಗೆ ಅಡ್ವೈಸ್ ಮಾಡಿದ್ರು,
ಅಶೋಕ್ ನೀನು ನಾಳೆನೇ ರಿಸೈನ್ ಮಾಡಿ ಹಾಸನ್ಗೆ ಹೋಗಿ ನೀನು ಕಂಪ್ಲೀಟ್ ಮಾಡ್ಕೊಂಡ್ಬಂದು ಪುನಃ ನೀನು ಟ್ರೈ ಮಾಡಬೇಕು, ಯು ಆರ್ ಬಾರ್ನ್ ವಿತ್ ಯೂನಿಫಾರ್ಮ್ ಅಂತ ಹೇಳಿದ್ರು ನನಗೊಂದು ಮಾತು. ಸೊ ಆಮೇಲೆ ನಮ್ಮ ತಾಯಿನೂ ಭಾಳ ಬೈತಾ ಇದ್ರು, ನೀನು ಗ್ರ್ಯಾಜುಯೇಷನ್ ಆಗಿಲ್ಲ ಅಂತ. ಸೊ ಕೆಲಸಕ್ಕೆ ರಿಸೈನ್ ಮಾಡಿ ಹಾಸನ್ಗೆ ಹೋಗಿ ಕಷ್ಟಪಟ್ಟು ಓದಿ ಆ ವರ್ಷ ಕಂಪ್ಲೀಟ್ ಮಾಡಿ ಬಂದು ಮುಂದೆ ಲಾಗ್ ಸೇರಿದೆ. ಅಲ್ಲಿವರೆಗೂ ನನಗೆ ಪೊಲೀಸರ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಇತ್ತು. ಆದ್ರೆ ಮುಂದೆ ನೀವು ಅದೇ ಇಲಾಖೆಯಲ್ಲೇ ಇದ್ದು ನನ್ನ ಕೆಲಸ ಮಾಡಿ ಉಸಿರಾಗಿ ನಾನು ಅದನ್ನು ತಗೊಂಡೆ. ಆಮೇಲೆ ಅದೇ ಇಲಾಖೆಯ ಗೌರವವನ್ನು ನೀವು ಹೆಚ್ಚಿಸುವಂತ ಕೆಲಸ ಮಾಡಿದ್ರಿ. ನಿಮಗೂ ಕೂಡ ಇಲಾಖೆ ಸಾಕಷ್ಟು ಗೌರವವನ್ನ ತಂದುಕೊಡ್ತು. ನೋಡಿ, ಬದುಕು ಹೇಗಿರುತ್ತೆ ಅಂದ್ರೆ ಒಂದ್ಸರಿ ಆಡಿಸುತ್ತೆ, ಒಂದ್ಸತಿ ಬೀಳಿಸುತ್ತೆ. ಸರ್, ಹೀಗೆ ಹಾಸನಕ್ಕೆ ಬಂದ್ರಿ. ಅಲ್ಲಿಂದ ನಿಮ್ಮ ಇನ್ನೊಂದು ಜರ್ನಿ ಪ್ರಾರಂಭ ಆಗುತ್ತೆ. ನೀವು ಪೊಲೀಸ್ ಇಲಾಖೆಯನ್ನು ಎಲ್ಲಿ ನಮ್ಮ ದೇಶದ ಸೇನೆಗೆ ನೀವು ದಕ್ಕಲಿಲ್ವೋ, ಕರ್ನಾಟಕ ಪೊಲೀಸ್ಗೆ ನೀವು ಅಲ್ಲಿ ದಕ್ಕಿದ್ರಿ. ಮುಂದಿಂದೆಲ್ಲ ಈಗ ಇತಿಹಾಸ. ಹೇಗೆ ನೋಡಿ, ಇತಿಹಾಸವನ್ನು ನಾವು ನಂತರ ನೋಡ್ತೀವಿ, ಮೊದಲೇ ನೀವು ಇತಿಹಾಸವನ್ನು ಬರೆದು ಬಿಟ್ಟಿರ್ತೀರ ಮುಂದಾಗೋದನ್ನು. ಇದೊಂಥರ ಬಹಳ ಅಪರೂಪದ ವಿಷಯ ಅಂತಲೇ ಹೇಳಬಹುದು. ನಾನು 80-90 ದಶಕದ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಇಲಾಖೆಗೆ ಸೇರಿದ್ರಿ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ. ಆ ಕಾಲದಲ್ಲಿ ಎನ್ಕೌಂಟರ್ ಅನ್ನೋದು ಇರಲೇ ಇಲ್ಲ ಅನ್ನೋಷ್ಟು ಕಡಿಮೆ ಇತ್ತು, ತುಂಬ ಅಪರೂಪವಾಗಿತ್ತು. ನೀವು ಈ ಅವಧಿಯಲ್ಲಿ 18 ಎನ್ಕೌಂಟರ್ಗಳನ್ನು ಮಾಡ್ತೀರಾ, ಮತ್ತು ವೀರಪ್ಪನ ಜೊತೆಗೆ ಸೆಣಸಾಡ್ತೀರಾ. ಅವೆಲ್ಲ ದೊಡ್ಡ ವಿಷಯಗಳು ಕರ್ನಾಟಕದ. ನಿಮ್ಮ ಬಗ್ಗೆ ಮಾತಾಡ್ತಾ ಇರುವಾಗ ಕರ್ನಾಟಕದ ಈ ಪೊಲೀಸ್ ಇಲಾಖೆಯ ಇತಿಹಾಸವು ಬರುತ್ತೆ ಅನ್ನೋದು ಕೂಡ ಅಷ್ಟೇ ವಿಶೇಷ. ಅವುಗಳ ಬಗ್ಗೆ ನಾವು ಮಾತನಾಡೋಣ. ನೋಡಿ, ನಾನು ಪೊಲೀಸ್ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದ್ದು ನಾನು ಲಾ ಮಾಡ್ತಾಯಿದ್ದಾಗ, ಆಮೇಲೆ ನೀವು ನಂಬಲಿಕ್ಕಿಲ್ಲ, ನಾನು ಖರ್ಚು ಮಾಡಿದ್ದು ಹಣ ಅದಕ್ಕೆ ಕೇವಲ 27 ರೂಪಾಯಿ. 27 ರೂಪಾಯಿ ನಂಬಲಿಕ್ಕೂ ಆಗಲ್ಲ ಈಗ. ಯಾಕೆಂದರೆ 1977ನೇ ಇಸ್ವಿನಲ್ಲಿ 200 ಜನ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಮಾಡಿದ್ರು ನಮ್ಮ ರಾಜ್ಯ. ಅದರಲ್ಲಿ ಯಾವುದೇ ಒಂದು ರಾಜಕೀಯದ ಇದರಿಂದ ಇನ್ಫ್ಲೂಯೆನ್ಸಿಂದಾಗಲಿ ಹಣದ ಇದರಿಂದ ಮಾಡಲಿಲ್ಲ. ಯಾಕೆಂದರೆ 75ರಲ್ಲಿ ಎಮರ್ಜೆನ್ಸಿಯಲ್ಲಿ ಪೊಲೀಸರಿಗೆ ಸ್ವಲ್ಪ ಕೆಟ್ಟ ಹೆಸರು ಬಂದುಬಿಡ್ತು. ಸೊ ಅದರಿಂದ ಇದನ್ನು ಭಾಳ ಒಳ್ಳೆ ಸೆಲೆಕ್ಷನ್ ಮಾಡಿದ್ರು. ಅದರಿಂದ ನಾವುಗಳು ಸೇಲ್ಬಿಟ್ವಿ, ನಮಗೆ ಸಿಕ್ತು. ನನಗೂ ಗೊತ್ತಿರಲಿಲ್ಲ ಇದು ಇಷ್ಟು ಅಂದರೆ ಭಾಳ ಟಫ್ ಇತ್ತು ಪೇಪರು. ನಾನು ಇದಕ್ಕೆ ಹೋಗಿದ್ನಲ್ಲ IMAಗೆ, ಅಲ್ಲಿ ಭಾಳ ಚೆನ್ನಾಗಿ ನನಗೆ ಟ್ರೈನ್ ಆಗಿಬಿಟ್ಟಿತ್ತು, ರಿಟರ್ನ್ ಆ್ಯಂಡ್ ಆಬ್ಸ್ಟಿಕಲ್ಸು. ಸೊ ಇಲ್ಲಿ ನನಗೆ ಸಿಕ್ತು, 27 ರೂಪಾಯಿಲಿ ಸಿಕ್ತು. ನನ್ನ ಬ್ಯಾಚ್ ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಇನ್ ಕರ್ನಾಟಕ ಸ್ಟೇಟ್ ಟಿಲ್ ಟುಡೇ. ವೆರಿ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ಸ್ ಅದರಲ್ಲಿ. ನನ್ನ ಭಾಳ ಮಿತ್ರ ರಮೇಶ್ ಚಂದ್ರ ಅಂತಿದ್ದಾರೆ, BK ಶಿವರಾಮ್ ಅಂತಿದ್ದಾರೆ, ಪ್ರತಾಪ್ ಸಿಂಗ್ ಅಂತಿದ್ದಾರೆ, ಆಮೇಲೆ ನಾಗರಾಜ್ ಅಂತ. ಇವರಲ್ಲಿ ನಾಗರಾಜು ನಮ್ಮ ಜೊತೆ MMLಸಲ್ಲಿ ಕೆಲಸ ಮಾಡಿದ್ರು. ಹೀಗೆ ಭಾಳ ಟಫ್ ಪೊಲೀಸ್ ಅಧಿಕಾರಿಗಳು ಆ 200 ಜನದಲ್ಲಿ ಬಂದರು. ಬೆಂಗಳೂರಿಗೆ 60 ಜನ ಕೊಟ್ಟರು. 60 ಜನದಲ್ಲಿ ನೋಡಿ, ಎಲ್ಲರೂ ರಿಟೈರ್ಡ್ ಆಗೋವ್ರಿಗೂ ಬೆಂಗಳೂರಿನಲ್ಲೇ ಬಿಟ್ಕೊಡ್ಲೇ ಇಲ್ಲ ಬೆಂಗಳೂರಿನ ಪೊಲೀಸ್ ಇಲಾಖೆ. ಆಮೇಲೆ ಇದಾಯಿತು. ಆವಾಗ 80-90ರಲ್ಲಿ ರೌಡಿಗಳ ಪಟ್ಟಣ ಭಾಳ ಹೆಚ್ಚಾಯಿತು. ಆಗ ಬೆಂಗಳೂರು ನಗರದಲ್ಲಿ ಒಬ್ಬರು ಪೊಲೀಸ್ ಕಮಿಷನರ್ ಇದ್ದರು, PG ಹರ್ಲಂಕರ್ ಅಂತ. ನಾನು ಹೇಳ್ತೀನಿ, ಇವತ್ತವರೆಗೆ ಬೆಂಗಳೂರು ನಗರ ಅಂಥ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿನ ಕಂಡಲೇ ಇಲ್ಲ. ನೋಡಿ, ನಾನು ಅವ್ರ ಕಾಲದಲ್ಲಿ ಚೈನ್ ಸ್ನ್ಯಾಚಿಂಗ್ ಹಿಡಿದೆ, ಹೆಣ್ಮಕ್ಳದು ಒಂದು 52 ಚೈನ್ ಸ್ನ್ಯಾಚಿಂಗ್ ಮಾಡಿದ್ದು. ಇಬ್ಬರು ಬ್ರದರ್ಸು ಅವ್ರನ್ನ ನನಗೆ ಚೇಸ್ ಮಾಡೋದು ಭಾಳ ಹುಚ್ಚಿತ್ತು. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಮೋಟರ್ ಸೈಕಲ್ ಆರ್ಮಿಗೆ ತಯಾರಿ ಮಾಡ್ಕೊಂಡಿದ್ದು, ಚೇಸ್ ಮಾಡಿ ಗನ್ನಲ್ಲಿ ಅವ್ರಿಗೆ ಫೈರ್ ಮಾಡಿ ರಿವಲ್ವರಲ್ಲಿ ಕೊನೆಗೆ ಅವ್ರಿಗೆ ಹಿಡಿದೆ. ನನ್ನ ಕೈಗೆ ಬೇರೆ ಅವರು ಚಾಕುನಲ್ಲಿ ಗಾಯ ಮಾಡಿದ್ರು. ಹಿಡಿದು 52 ಚೈನ್ ಸ್ನ್ಯಾಚಿಂಗ್ ರಿಕವರಿ ಆಯಿತು. ಸುಮಾರು 3.5 kg ಚಿನ್ನ ಇಬ್ಬರಿಂದ. ಹೌದೌದು, ಆ 52 ಕೇಸ್ ಅದನ್ನು ಕಂಪ್ಲೀಟ್ ರಿಕವರಿ ಮಾಡಿ ಅದನ್ನು ಕೋರ್ಟಿಂದ ಆರ್ಡ್ರ್ ತಗೊಂಡು ಆ 52 ಮಹಿಳೆಯರನ್ನ ಕರೆಸಿ ಪೊಲೀಸ್ ಕಮಿಷನರು ಒಂದು ಇದು ಮಾಡಿದ್ರು, ಫಂಕ್ಷನ್ ಮಾಡಿದ್ರು ನಮ್ಮ ಕಮಿಷನರ್ ಆಫೀಸಲ್ಲಿ. ಅವತ್ತು ರಾಚಯ್ಯ ಅಂಥೇಳಿ, ರಾಚಯ್ಯ ಅಂಥೇಳಿ ಭಾಳ ದಕ್ಷ ಹೋಮ್ ಮಿನಿಸ್ಟರ್ ಇದ್ದರು. ಅವ್ರನ್ನ ಕರೆಸಿ ಅವ್ರ ಕೈಯಿಂದ ಎಲ್ಲ ಮಹಿಳೆಯರಿಗೆ ಆ ತಾಳಿಗಳನ್ನು ಕೊಡಿಸಿದ್ರು. ಅದರಲ್ಲಿ 52ರಲ್ಲಿ 49 ತಾಳಿ ಇತ್ತು ನೋಡಿ. ಆ 49 ಜನ ಬಂದು ನನ್ನ ಕಾಲಿಡಿದ್ರು. ಅಲ್ಲಿ ಕಾಲಿಡಿದು ಅವ್ರ ಗಂಡನ ಕೈಲಿ ಅದನ್ನು ತಾಳಿ ಕಟ್ಟಿಸ್ಕೊಂಡ್ರು. ನನಗೆ ಕಣ್ಣಲ್ಲಿ ನೀರು ಬಂತು. ಆಗ ಅಂದ್ಕೊಂಡೆ ನಾನು, ಪೊಲೀಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮ ಕಾಲು ಹಿಡಿಯೋರು ಇದ್ದಾರೆ. ಹೌದು, ಇಲ್ಲಿ ಮಾನವೀಯತೆ ಇಲ್ಲ ಅನ್ನುವಂಥ ಇಲಾಖೆ
ಪೊಲೀಸ್ ಇಲಾಖೆ. ಈಗ ನೀವೇ ಅದನ್ನು ಹೇಳಿದ್ರಿ 75ರಲ್ಲಿ ಹಾಗಾಯಿತು, ನಂತರದಲ್ಲೂ ಇತ್ತು ಅಂತ. ಮತ್ತು ಆವಾಗ ಈ ರೌಡಿಗಳು ಬಹಳ ವೈಭವೀಕರಣಗೊಂಡಂಥ ಸಮಯ ಕೂಡ ಆಗಿತ್ತು. ಅಂಥದ್ರಲ್ಲಿ ಈ ಮಾನವೀಯ ದೃಷ್ಟಿಯಿಂದ ನೀವು ಕೆಲಸ ಮಾಡಿದ್ರಲ್ಲ, ಇದೊಂದೆಲ್ಲ ಬಹುಶಃ ಒಬ್ಬ ವಿದೇಶಿ ಮಹಿಳೆಗೆ ಅತ್ಯಾಚಾರ ಆದಾಗ ಅವರನ್ನು ನೀವು ಮನೆಯಲ್ಲಿ ಅವರಿಗೆ ಆರೈಕೆ ಮಾಡಿ ನಂತರ ಆ ಅಪರಾಧಿಯನ್ನು ಹಿಡಿದ್ರಿ ಅಂತ ಕಾಣುತ್ತೆ. ಹೀಗೆ ನಿಮ್ಮ ಹತ್ರ ಬಹಳಷ್ಟು ಮಾನವೀಯ ಏನು ಕಥೆಗಳಿದ್ದಾವೆ. ನನ್ನ ಪ್ರಕಾರ ಒಬ್ಬ ಪೊಲೀಸ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಬಹಳ ಮಾನವೀಯತೆಯಿಂದ ಇರಬೇಕು. ಮಾನವೀಯತೆ ಎಲ್ಲೂವರೆಗೂ ಇರಬೇಕು ಅಂದರೆ ಅವನಿಗೆ ದರ್ಪ ಇರಬಾರ್ದು, ಅಹಂಕಾರ ಇರಬಾರ್ದು, ಹಣದ ಒಂದು ಇದಿರಬಾರ್ದು, ಮದ ಇರಬಾರ್ದು, ಮತ್ತೆ ಆಸೆನೂ ಪಡಬಾರ್ದು. ಅವನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕು, ಆತ ಸಾರ್ವಜನಿಕರ ಸೇವಕ, ಪಬ್ಲಿಕ್ ಸರ್ವೆಂಟ್. ಅವನಿಗೆ ತಿಂಗಳು ಸಂಬಳ ಕೊಡ್ತಾ ಇರೋದು ಸಾರ್ವಜನಿಕರ ಟ್ಯಾಕ್ಸ್ ಹಣದಲ್ಲಿ. ಇದು ಆ ಪೊಲೀಸ್ ಅಧಿಕಾರಿಯ ತಲೆಯಲ್ಲಿ ಇರಬೇಕು ಯಾವಾಗ್ಲೂ. ಯಾಕೆಂದರೆ ನಮ್ಮ ಯಜಮಾನ ಯಾರು ಅಂದರೆ ಸಾರ್ವಜನಿಕರು. ಸೊ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನೋಡಿ, ಅವರು ಪೊಲೀಸ್ ಸ್ಟೇಷನ್ಗೆ ಏನೋ ಒಂದು ನೋವಿಂದ ಬರ್ತಾರೆ. ಏನೋ ಒಂದು ಅವ್ರ ಆಸ್ತಿಗೆ ತೊಂದರೆ ಆಗಿರುತ್ತೆ, ಕಳ್ತನ ಆಗಿರುತ್ತೆ, ಅಥವಾ ಮಕ್ಕಳು ಓಡೋಗಿರ್ತಾರೆ, ಕಿಡ್ನ್ಯಾಪಿಂಗ್ ಆಗಿರುತ್ತೆ. ಈ ತೊಂದರೆಯಲ್ಲಿ ಬಂದಾಗ ಫಸ್ಟ್ ಅವ್ರನ್ನ ಕೂರಿಸಿ ಒಂದು ಕಪ್ ಕಾಫಿ ಕೊಟ್ಟು ಸಮಾಧಾನದಲ್ಲಿ ಮಾತಾಡೋಷ್ಟು ಒಂದು ಮಾನವೀಯತೆ, ಸೌಜನ್ಯತೆ. ಇದು ನನ್ನ ಥ್ರೂಔಟ್ ಸರ್ವಿಸ್ನಲ್ಲಿ ಮಾಡ್ಕೊಂಡು ಹೋಗಿದ್ದೀನಿ. ನನಗೆ ಅಂದರೆ ದುಷ್ಟರಿಗೆ ನನ್ನಷ್ಟು ಕೆಟ್ಟ ಪೊಲೀಸ್ ಅಧಿಕಾರಿ ಇಲ್ಲ ಅಂತ ಹೇಳ್ಬೋದು. ದುಷ್ಟರಿಗೆ ಟೈಗರ್ ನೀವು. ಬಟ್ ಪ್ರಾಮಾಣಿಕರಿಗೆ, ಒಳ್ಳೆಯವರಿಗೆ ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡ್ಕೊಂಡು ಬಂದೆ ನಾನು ಇಲಾಖೆನಲ್ಲಿ. ನನಗೆ ಅದರಿಂದ ಬಹಳ ಮನಸ್ಸಿಗೆ ತೃಪ್ತಿ ಸಿಗೋದು. ಅಂದಹಾಗೆ ಸರ್, ಟೈಗರ್ ಅಂತ ಸುಮಾರು ಸರಿ ಹೇಳಿದ್ವಿ. ಈ ಟೈಗರ್ ಅಂತ ಬಂದಿದ್ದು ಹೇಗೆ? ಯಾರು ನಿಮ್ಮನ್ನ ಕರೆದ್ರು? ಚೈನ್ ಸ್ನ್ಯಾಚಿಂಗ್ ಹಿಡಿಯೋದಕ್ಕೆ ಬೆಂಗಳೂರಿನಲ್ಲಿ ಅವ್ಯಾವತವಾಗಿ 1.5 ವರ್ಷ ಈ ಚೈನ್ ಸ್ನ್ಯಾಚಿಂಗ್ ನಡೀತಾ ಇತ್ತು. ಯಾಕೆ ಬರ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ದಿವಸಕ್ಕೆ 5-6 ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋದ್ರೆ 1.5 ತಿಂಗಳು ಬರ್ತಿರ್ಲಿಲ್ಲ. ನಿಮಗೆ ಹೇಳಕ್ಕೆ, ಒಂದು ಮಹಿಳೆ ತನ್ನ ಗಂಡನ ಜೊತೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರು CMH ರೋಡ್ ಇಂದಿರಾನಗರದಲ್ಲಿ. ಇವರು ಬಂದು ಅವಳದು ತಾಳಿನ ಎಳೆದ್ರಲ್ಲ, ಆಕೆ ಕೆಳಗಡೆ ಬಿದ್ದುಬಿಟ್ಲು, ಚೈನ್ ಹೊಟ್ಟೋಯ್ತು. ಅವಳು ಬಿದ್ದಾಗ ಶಿ ಸಸ್ಟೈನ್ ಹೆಡ್ ಇಂಜುರಿ. ಅವಳು 6 ತಿಂಗಳು ನಿಮಾನ್ಸಲ್ಲಿದ್ಲು. ಇದನ್ನೆಲ್ಲ ನಾನು ಟ್ರಾಫಿಕ್ನಲ್ಲಿ ಇದ್ರೂ ಇದನ್ನು ಭಾಳ ಗಮನಿಸ್ತಾ ಇದ್ದೆ. ಆಮೇಲೆ ಭಾಳ ಜನ ಮಹಿಳೆಯರು ಗವರ್ನರ್ ಹತ್ರ, CM ಹತ್ರ ದೊಡ್ಡ ಪ್ರೊಸೆಷನ್ ತಗೊಂಡೋಗಿ ಗಲಾಟೆ ಮಾಡಿದ್ರು, ಸಾರಿ ಪೊಲೀಸ್ನವ್ರು ಹಿಡಿತಾ ಇಲ್ಲ ಅಂತ. ಆಗ ನಮ್ಮ ಈ ಅರ್ಲಂಕರ್ ಅವರು ಮೀಟಿಂಗ್ ಮಾಡಿ ಅವರು ಒಂದು ಮಾತು ನಮಗೆಲ್ಲ ಹೇಳಿದ್ರು. ಒಂದು 300-400 ಜನ ಪೊಲೀಸ್ ಅಧಿಕಾರಿ ಇದ್ವಿ ನಮ್ಮ ಆವಾಗ. ಇಷ್ಟು ಜನ ಪೊಲೀಸ್ ಅಧಿಕಾರಿಯಲ್ಲಿ ಒಬ್ಬರಿಗೆ ತಾಕತ್ತಿಲ್ವ ಅವರಿಬ್ಬರನ್ನ ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ರು. ನನಗೆ ಆ ತಾಕತ್ತು ಅನ್ನೋ ಒಂದು ವರ್ಡು ಎದೆಗೆ ನಾಟದಂಗಾಗಿತ್ತು. ಅರೆ ಹೌದಲ್ಲ, ನಾವು ಇಷ್ಟೆಲ್ಲ ಟ್ರೈನ್ ಆಗಿರೋರು ಅವರಿಬ್ಬರು. ಅಲ್ಲಿಂದ ನಾನು ಅದರ ಹಿಂದೆ ಬಿದ್ದೆ. ದೋ ಐ ವಾಸ್ ಇನ್ ಟ್ರಾಫಿಕ್, ದಿಸ್ ಕ್ರೈಮ್ ಆ್ಯಂಡ್ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್. ಬಟ್ ನಾನು ಇದು ಬಿದ್ದೆ. ಬಟ್ ಸಕ್ಸಸ್ ಆಯಿತು. ಅದಕ್ಕೆ ಆ ಹಿಡಿಯೋದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಕಮಿಷನರ್ ಅರ್ಲಂಕರ್. ಅದಕ್ಕೆ ಆಪರೇಷನ್ ಟೈಗರ್ ಅಂತ ಹೆಸರು ಕೊಟ್ಟಿದ್ರು. ಸೊ ಅದೇನಾಯಿತು, ಆ ಟೈಗರ್ ಅನ್ನೋದು ನನಗೆ ಅಂಟ್ಕೊಂಡ್ಬಿಡ್ತು. ನನ್ನ ಎಲ್ಲ ಸಹೋದ್ಯೋಗಿಗಳು, ಪ್ರೆಸ್ನವರು, ನನ್ನ ಹಿರಿಯ ಟೈಗರ್ ಅಶೋಕ್ ಕುಮಾರ್, ಯಾಕೆಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟೆ ನಾನು ಅದನ್ನು. ನನ್ನನ್ನು ಕಮಿಷನರ್ ಪಕ್ಕದಲ್ಲಿ ಕೂರಿಸ್ಕೊಂಡು, ನನ್ನ ಜೊತೆ ಒಬ್ಬ ಕಾನ್ಸ್ಟೇಬಲ್ ಇದ್ದ ಅಲ್ಲಾ ಬಕ್ಷ್ ಅಂತೇಳಿ, ಅವನ್ನ ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಪೊಲೀಸ್ ಇತಿಹಾಸದಲ್ಲಿ ಅದೇ ಮೊದಲು ಮತ್ತು ಅದೇ ಕೊನೆ. ಕಮಿಷನರ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಪಕ್ಕ ಕೂರಿಸ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಆ ಬುಕ್ಕಲ್ಲಿ ನನ್ನ ಫೋಟೋನು ಹಾಕಿ ಬರೆದಿದ್ದೀನಿ, ಅದನ್ನು ಇದೇ ಮೊದಲು ಇದೇ ಕೊನೆ ಅಂತ. ಹಾಗೆ ನನಗೆ ಟೈಗರ್ ಅಂತ ಹೆಸರು. ಇಂಥ ಟೈಗರ್ಗೆ ಒಂದು ಸಾಫ್ಟ್ ಆದ ಒಂದು ಮುಖನೂ ಇದೆ ಅಲ್ವಾ? ಏಕೆಂದರೆ ಮೂಲ ಕೊಡಗಿನ ಒಂದು ಶೌರ್ಯ ಇದ್ದರೂ ಕೂಡ ಹಾಸನದ ಮಣ್ಣಿನ ಘಮ ಕೂಡ ಬಹಳ ಒಂದು ಪ್ರೀತಿಯಿಂದ ಇರುವಂಥ ಟೈಗರ್ ಕೂಡ ಅದರೊಳಗಡೆ ಇದೆ ಅನ್ನೋದೇ ಬಹಳ ವಿಶೇಷ. ಟೈಗರ್ ಅವರಿಗೆ ಹಾಗಾಗಿ ಬಹಳ ಸಾಫ್ಟ್ ಆದ, ಕಿವಿಗೆ ಹಿತವಾದ, ಮನಸ್ಸಿಗೆ ಪ್ರೀತಿ ಕೊಡುವಂಥ ಹಾಡುಗಳು ಬಹಳ ಇಷ್ಟ ಅಂತ ಗೊತ್ತು ನನಗೆ. ನಿಮ್ಮ ಬುಲೆಟ್ ಸವಾರಿ ನೆನಪಾಗುತ್ತೆ. ಏಕೆಂದರೆ ಹೇಗೆ ಒಂಥರ ಎಲ್ಲ ಡೆಡ್ಲಿ ಕಾಂಬಿನೇಷನ್. ನೀವು ಎಷ್ಟು ಪ್ರೀತಿ ವಿಶ್ವಾಸ ಆಗಿರುತ್ತೋ ಅದೇ ಥರ ಟೈಗರ್ ಕೂಡ ಹೌದು. ನೀವು ಆ ಎರಡು ಒಂದು ಡೆಡ್ಲಿ ಕಾಂಬಿನೇಷನ್ನು ಇದೆ ನಿಮ್ಮ ಹತ್ರ. ಈ ಬುಲೆಟ್ ಅನ್ನೋದು ಏನಾಗಿತ್ತು? ನೀವು ಅಧಿಕಾರಿ ಆಗಿದ್ದ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಘನತೆಯ, ಅಥವಾ ಪೊಲೀಸ್ ಇಲಾಖೆಗೆ ಒಂದು ಸಿನಾನಿಮ್ ಇದ್ದಂಗೆ, ಪೊಲೀಸ್ ಅಂದರೆ ಬುಲೆಟ್ ಅನ್ನೋ ಥರದ ಒಂದು ಪದವಾಗಿತ್ತು. ಬುಲೆಟ್ ಮೇಲೆ ಬರೋರೆಲ್ಲ ಪೊಲೀಸರೇ ಆಗಿರ್ತಾರೆ ಅನ್ನೋ ಥರದಲ್ಲಿತ್ತು. ಹಾಗೆ ಆ ಬುಲೆಟ್ ಮೇಲೆ ಸವಾರಿ ಮಾಡ್ತಾ
ನಿಮ್ಮ ಸಾಹಸ ಗಾಥೆ ಏನಿತ್ತಲ್ಲ ಅದನ್ನು ನೀವು ಇದರಲ್ಲಿ ದಾಖಲಿಸಿದ್ರ ಹೇಗೆ? ಅದೇನಾಯಿತು, ನನಗೆ ಈ ಬುಕ್ ಬರೆಯೋದಕ್ಕೆ, ಏಕೆಂದರೆ ನಾನು ಬಹಳ ಸಾಹಿತ್ಯ ಓದ್ತಾ ಇದ್ದೆ, ಮತ್ತು ರಿಟೈರ್ಡ್ ಆದಮೇಲೆ ಓದಬೇಕು ಅಂತ ಸರ್ವಿಸ್ನಲ್ಲಿ ಇದ್ದಾಗಲೇ ನಾನು ಬಹಳಷ್ಟು ಬುಕ್ ಪರ್ಚೇಸ್ ಮಾಡಿ ಡೇಟ್ ಹಾಕಿ ಇಟ್ಬಿಡ್ತಿದ್ದೆ. ನನ್ನ ಹತ್ರ ಸುಮಾರು 500-600 ಬುಕ್ಸ್ ಇದೆ ನನ್ನ ಹತ್ರ. SL ಭೈರಪ್ಪನವರು ನನಗೆ ಬಹಳ ಒಂದು ನನ್ನ ಬೆಸ್ಟ್ ಆಥರ್ ನನ್ನ ಜೀವನದಲ್ಲಿ. ಅವ್ರದ್ದು ವಂಶವೃಕ್ಷ ನಮಗೆ ಸೆಕೆಂಡ್ ಇಯರ್ BSc ಕನ್ನಡ ಇದಿತ್ತು, ನಾವೆಲ್ ಇತ್ತು ನಮಗೆ ವಂಶವೃಕ್ಷ. ಅದರಿಂದ ನಾನು ಭಾಳ ಪ್ರೇರಿತನಾದೆ. ಅದು ನನಗೆ ಅದೊಂದಿತ್ತು ಗೊತ್ತೇ. ಕೊನೆಗೆ ಈ ರಿಟೈರ್ಡ್ ಆಗೋ ಟೈಮಿಗೆ ನನಗೆ ಈ ಬುಕ್ ಬರೆಯೋ ಒಂದು ಮನಸ್ಸಿಗೆ ಒಂದು ಇದಾಯಿತು. ಯಾಕೆಂದರೆ ಅದರಲ್ಲಿ ಮೇಯ್ನ್ ಬರೆಯೋಕ್ಕೆ ಕಾರಣ ಅಂದರೆ, ನಾನು ಹಲವಾರು ಸರಿ ನನ್ನ ಜೀವನದಲ್ಲಿ ರಿಸ್ಕ್ ಅಂದರೆ ಇಟ್ ವಾಸ್ ಪಾರ್ಟ್ ಆಫ್ ಮೈ ಡ್ಯೂಟಿ ಆಗಿಬಿಟ್ಟಿದ್ದು. ಒಂದು ಸರಿ 2 ಸರಿ ರಿಸ್ಕ್ ತೊಗೊಂಡಿದ್ದಲ್ಲ, ಭಾಳಷ್ಟು ರಿಸ್ಕ್ ತೊಗೊಳ್ತಾ ಇದ್ದೆ. ಆಮೇಲೆ ನಂದೇ ಫಸ್ಟ್ ಎನ್ಕೌಂಟರ್ ಮಾಡಿದ್ದು ಬೆಂಗಳೂರು ನಗರದಲ್ಲಿ ನಾನೇನೆ, 89ನೇ ಇಸ್ವಿನಲ್ಲಿ. ಸೊ ನಟೋರಿಯಸ್ ರೌಡಿದು ಒಬ್ಬ ರೈಟ್ ಹ್ಯಾಂಡಿಗೆ ನಾನು ಗುಂಡು ಹಾಕಿದೆ ಫಸ್ಟು. ಇನ್ಫ್ಯಾಕ್ಟ್ ಅಲ್ಲಿವರೆಗೆ ಎನ್ಕೌಂಟರ್ ಏನು ಅನ್ನೋದು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಗೊತ್ತೇ ಇರಲಿಲ್ಲ. ಭಾಳಷ್ಟು ಜನಕ್ಕೆ ಯಾವ ಸೆಕ್ಷನ್ ಹಾಕಬೇಕು ಅಂತ ಗೊತ್ತಿಲ್ಲ FIR ಅಲ್ಲಿ, ಆಗಿತ್ತು ಅದು. ಸೊ ಅದಾಯಿತು. ಆ ಕೇಸ್ ಆಗಿದ ಮೇಲೆ ಅಷ್ಟೊತ್ತಿಗೆ ಏನಾಯಿತು, ಇದು ವೀರಪ್ಪನ ಒಂದು ಇದು ಸ್ಟಾರ್ಟ್ ಆಯಿತು, ಅವಳಿ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ನಾನು ಸಾಕಷ್ಟು ಕೇಸ್ಗಳನ್ನ ಪತ್ತೆ ಮಾಡಿದೆ, ಸೆನ್ಸೇಷನಲ್ ಕೇಸಸ್ ಆಫ್ ಬ್ಯಾಂಗ್ಳೂರ್ ಸಿಟಿ. ಒಬ್ಬ ಆ್ಯಸಿಡ್ ಹಾಕ್ತಿದ್ದ ಹೆಣ್ಮಕ್ಳ ಮೇಲೆ, 9 ಮಹಿಳೆಯರ ಮೇಲೆ ಹಾಕಿದ, 7 ಜನ ಯೂನಿಫಾರ್ಮ್ ಕಾನ್ಸ್ಟೇಬಲ್ ಮೇಲೆ ಹಾಕಿದ. ಅವನೊಂಥರ ಸೈಕೋ, ಸೆಕ್ಸಿ ಸೈಕೋ ಅವನು. ಆಮೇಲೆ ಪ್ರಾಸ್ಟಿಟ್ಯೂಟ್ಸ್ ಮೇಲೆ ಹಾಕ್ತಿದ್ದ, ಪಾಪ ಬೀದಿ ಇವ್ರ ಮೇಲೆ, ವೇಶ್ಯರ ಮೇಲೆ. ಆಮೇಲೆ ಹಾಗೆ ಸುಮಾರು ಕೇಸಸ್ ನಾನು ಪತ್ತೆ ಮಾಡಿದೆ. ಕೇಸ್ ಮಾಡಿ ನಾನು ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ನೋಟೆಡ್ ಆದೆ. ಕೆಲವು ಆಫೀಸರ್ಸು, ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಅಧಿಕಾರಿಗಳ ಹೆಸರು ಮೇಲೆ ಬರುತ್ತೆ. ಅಷ್ಟೊಂದು ವೀರಪ್ಪನ ಇದಾದಾಗ ಸರ್ಕಾರ ನನ್ನನ್ನು ಅಲ್ಲಿಗೆ ಕಳಿಸ್ತು. ನಾನು ಮತ್ತು BK ಶಿವರಾಮ್ ಹೋದ್ವಿ ಫಸ್ಟು. ಸೊ ಅಲ್ಲಿ ಒಂದು ಘಟನೆ ಆಗುತ್ತೆ. ಅಲ್ಲಿ ಸಾಕಷ್ಟು ನಾನು ಸಾವನ್ನ ಹತ್ತತ್ರ ಅದು ನಾನು ಬುಕ್ಕಲ್ಲಿ ಅದಕ್ಕೆ ಬರೆಯೋದಕ್ಕೆ ಇದೇನೆಂದರೆ, ಸಾವು ಮತ್ತು ನನ್ನ ಬದುಕು ಒಂಥರ ಚೆಲ್ಲಾಟ ಆಡ್ತಾ ಇತ್ತು. ಒಂದು ಸರಿ ನನಗೆ ಕೊಟ್ಟಿದ್ದ ಜೀಪ್, ಹಳೇ ಜೀಪ್ ಕೊಟ್ಟಿದ್ದರಿಂದ ಒಂದು ಸರಿ ಉಳ್ಕೊಂಡೆ. ಹಾಗೆ ಸುಮಾರು ಸರಿ. ಅದರಲ್ಲಿ ಒಂದು ವೀರಪ್ಪನ ರೈಟ್ ಹ್ಯಾಂಡ್ ಒಬ್ಬ ದೊರೆಸ್ವಾಮಿ ಅಂತಿದ್ದ. ವೀರಪ್ಪ ಹಣ ಹೂತಿಟ್ಟಿದ್ದು ತಮ್ಮನಿಗೆ ಗೊತ್ತಿಲ್ಲ, ಅರ್ಜುನನಿಗೆ ದೊರೆಸ್ವಾಮಿ ಗೊತ್ತಿತ್ತು. ಅವನು ವೀರಪ್ಪ ಒಂದು ಕಡೆ ಬರೋ ಒಂದು ಸನ್ನಿವೇಶ ಇತ್ತು. ನಾನು 5 ಜನ ಕಾನ್ಸ್ಟೇಬಲ್ಸ್ ಕರ್ಕೊಂಡು ನಾನಲ್ಲಿ ಹೋಗಿ ಅದರಲ್ಲಿ ಒಬ್ಬನಿಗೆ ಗುಂಡಾಕಿ ಸಾಯಿಸಿದೆ, ದೊರೆಸ್ವಾಮಿನ ಗುಂಡಾಕಿ ಸಾಯಿಸಿದೆ. ಐ ಹ್ಯಾಡ್ ಫಿಸ್ಟ್ ಟು ಫಿಸ್ಟ್ ಫೈಟ್ ವಿತ್ ದೊರೆಸ್ವಾಮಿ. ವೀರಪ್ಪನ ಸಹಚರ ಜೊತೆ ಯಾರಾದರೂ ಫಿಸ್ಟ್ ಟು ಫಿಸ್ಟ್ ಫೈಟ್ ಮಾಡಿದರೆ ತಮಿಳುನಾಡು ಆ್ಯಂಡ್ ಕರ್ನಾಟಕದಲ್ಲಿ ನಾನು ಒಬ್ಬನೇ. ಅದಕ್ಕೆ ನಿಮ್ಗೆ ಅನ್ವರ್ಥವಾಗಿದೆ ಸರ್ ಹೆಸರು. ಶಾರ್ಟ್ ಹಿಮ್. ಆಮೇಲೆ ಜೊತೆಲಿ ಒಬ್ಬನ ಹಿಡಿದ್ವಿ. ಈ ಘಟನೆ ನನಗೆ ರಿಟೈರ್ಡ್ ಆಗೋ ಟೈಮಿಗೆ ಫ್ಯಾಗ್ ಎಂಡ್ ಆಫ್ ಮೈ ಸರ್ವಿಸ್ ನನಗೆ ಕಾಡಿಸ್ತಾ ಇತ್ತು. ಆಮೇಲೆ ನಾನು ಏನು ಅಂದ್ಕೊಳ್ತಿದ್ದೆ ಅಂದರೆ, ಕೆಲವು ಜನರಿಗೆ ಮಾತ್ರ ನಮ್ಮ ಇದು ಗೊತ್ತಿರುತ್ತೆ, ಕೆಲಸ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರಲ್ಲ. ನಮ್ಮ ನೆಗೆಟಿವ್ ಪಾರ್ಟ್ ಭಾಳ ಜನಕ್ಕೆ ಗೊತ್ತಿರುತ್ತೆ. ಮಾಧ್ಯಮದವರು ವೈಭವೀಕರಿಸ್ಬಿಡ್ತಾರೆ. ನಾವು ಹೇಗೆ ಹೋಗ್ತೀವಿ, ಏನು ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ, ಅದನ್ನೆಲ್ಲ ಹೇಳಬೇಕು ಅನ್ನಿಸ್ತು ನಿಮಗೆ. ಹೇಳಬೇಕು ಅಂತ ಹೇಳಿ ನಾನು 2 ಬುಕ್ ಬರೆದೆ. ಫಸ್ಟು ಒಂದು ಬುಲೆಟ್ ಸವಾರಿ ಅಂತ ಹೆಸರಿಟ್ಟು. ಯಾಕೆಂದರೆ ಫಸ್ಟು ನನಗೆ ಹೆಸರು ಕೊಟ್ಟಿದ್ದು ಬುಲೆಟ್ ಮೋಟರ್ ಸೈಕಲಲ್ಲಿ ಹೋಗಿ ನನ್ನ ರಿವಲ್ವಾರಿಂದ ಬುಲೆಟ್ಟಿಂದ ಶೂಟ್ ಮಾಡಿ ಹಿಡಿದಿದ್ನಲ್ಲ, ಚೈನ್ ಸ್ನ್ಯಾಚರ್ಸ್, ಅದಕ್ಕೆ ನಾನು ಬುಲೆಟ್ ಸವಾರಿ ಅಂತ ಕೊಟ್ಟೆ. 2ನೇದು ನನಗೆ ಟೈಗರ್ ಅಂತ ಹೆಸರಿರೋದ್ರಿಂದ ಹುಲಿಯ ನೆನಪುಗಳು, ನನ್ನ ನೆನಪುಗಳು ವೀರಪ್ಪನ ಕಾರ್ಯಾಚರಣೆ, ಅದಕ್ಕೆ ಅದನ್ನು ಕೊಟ್ಟೆ. ಈ ಹುಲಿಯ ನೆನಪು ಬುಲೆಟ್ ಸವಾರಿಯ ಮುಂದಿನ ಭಾಗ ಅಂತ ಹೇಳ್ಬೋದು ಅಲ್ವಾ? ಇಲ್ಲಿ ಈಗ ಹೇಳ್ತಾ ಇದ್ರಿ ನೀವು ಈ ಹುಲಿಯ ನೆನಪುಗಳು ಏನಿದೆ, ನೀವು ಹುಲಿ ಅಂದರೆ ಇಲ್ಲಿ ಟೈಗರು ಅಲ್ವಾ? ನಿಮ್ಮ ನೆನಪುಗಳಲ್ಲಿ ಬಹಳಷ್ಟು ಹೆಚ್ಚಿಗೆ ಇರೋದು ಈ ವೀರಪ್ಪನ ಸಂದರ್ಭದಲ್ಲಿ ಆಗಿರ್ಬೋದು. ಆಮೇಲೆ ಕರ್ನಾಟಕದಲ್ಲಿ ಅವಾಗ ಇದರದ್ದು ದುರಂತಗಳಾಯಿತು ಬೇಕಾದಷ್ಟು. ಆಮೇಲೆ ಕಾವೇರಿ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತು. ಈ ಥರದ ಅನೇಕ ಕೆಲಸಗಳು, ಅನೇಕ ವಿದ್ಯಮಾನಗಳು ಅವಾಗ ನಡೀತು. ಬಹಳ ಕೆಟ್ಟ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕಕ್ಕೆ ತುಂಬ ತೊಂದರೆ ಆದಂಥ ಸಂದರ್ಭ ಅದು. ಅದರಲ್ಲಿ ಮುಖ್ಯವಾಗಿ ಈಗ ನಾವು ಮಾತನಾಡಬಹುದು ಅಂದರೆ ವೀರಪ್ಪನ ವಿಷಯ. ಈ ಹುಲಿಯ ನೆನಪುಗಳಲ್ಲಿ ನೀವು ಬರೆದಿದ್ದೀರ ವೀರಪ್ಪನ ಅದು ಬಂಟ ದೊರೆಸ್ವಾಮಿ ಜೊತೆ ಹೇಗೆ ನಾನು ಎನ್ಕೌಂಟರ್ ಮಾಡಿದೆ ಅಂತ. ಆಮೇಲೆ ಅವನನ್ನು ಗುಂಡಿಗೆ ಬಲಿ ಮಾಡ್ತೀರಾ. ಇದೆಲ್ಲ ಒಂದು ಸ್ವಲ್ಪ ಹೇಳಿ ನೋಡೋಣ. ಈ ಹುಲಿಯ ನೆನಪುಗಳು ನಾವು ಒಂಚೂರು ಕೆದ್ಕೋಣ ಹೇಗಿದೆ ಅಂತ. ಏಕೆಂದರೆ
ಇದಾಗಲೇ ಈಗ 14ನೇ ಎಡಿಷನ್ ಆಗಿದೆ. ಬಹಳ ಅಪರೂಪ ಈ ಥರ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಬರೆದಂಥ ಪುಸ್ತಕಗಳು ಇಷ್ಟೊಂದು ಎಡಿಷನ್ ಕಾಣೋದೇ ಅಪರೂಪ. ನಾವು ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಳೋಣ. ನನಗೆ ಅದೊಂದು ಘಟನೆ, ದೊರೆಸ್ವಾಮಿ ಘಟನೆ ನನ್ನನ್ನು ಕಾಡ್ಸಕ್ಕೆ ಶುರು ಆಯಿತು. ಆಮೇಲೆ ಅದನ್ನು ಬರೆದು ಒಬ್ಬರು ಲೇಖಕರಿಗೆ ತೋರಿಸ, ಅವ್ರಿಗೂ ಶಾಕ್ ಆಯಿತು. ಸರ್, ಇದು ಯಾರಿಗೂ ಗೊತ್ತೇ ಇಲ್ಲವಲ್ಲ ಈ ಘಟನೆ. ಮತ್ತು ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದವರು, ವೀರಪ್ಪನ ಹಿಡಿಯೋಕ್ಕೆ ಅದು ಬೇರೆ ಜ್ಯೂರಿಸ್ಡಿಕ್ಷನ್, ಅದಕ್ಕೆ ಬೇರೆ ರೇಂಜೇ ಬೇರೆ ಅದು. ಅಲ್ಲಿಗೆ ಹೆಂಗೆ ಹೋದ್ರಿಗೆ ಅನ್ನೋದು ನೀವು ಬರೀರಿ ಸರ್ ಅಂತ ಹೇಳ್ದ. ಸೊ ನಾನು ಸುಮಾರು 2 ವರ್ಷ ತಗೊಂಡು ನಾನು ಇದನ್ನು 2 ಪುಸ್ತಕ ಬರೆದೆ. ಅದರಲ್ಲಿ ವೀರಪ್ಪನ ಕಾರ್ಯಾಚರಣೆ ನನ್ನ ಬದುಕಿನ ಪಥನೇ ಚೇಂಜ್ ಮಾಡಿಬಿಡ್ತು. ನಿಜ ಹೇಳಬೇಕಂದ್ರೆ ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡೋದು ಒಂಥರ, ನಂತರ ಭಾಳಷ್ಟು ಜನ ಮಾಡಿರ್ಬೋದು, ಬಟ್ ಅಲ್ಲಿ ಪ್ರಾಣದ ಹಂಗು ತೊರೆದು ನಾವು ಕೆಲಸ ಮಾಡಬೇಕು. ಪ್ರತಿದಿನ ರಾತ್ರಿ ಮಲಗುವಾಗ ಇವತ್ತು ನಾನು ಬದುಕದೆ ಅಂತ, ಮಾರನೇ ದಿವಸ ಎದ್ದಾಗ ಎದ್ದಿದ್ದೀನಪ್ಪ ಇವತ್ತು ಬದುಕಬೇಕು ಅನ್ನೋ ಒಂದು ಸನ್ನಿವೇಶ ಇತ್ತು ನಮಗೆ. ಯಾಕೆಂದರೆ ಅವನು ಅಷ್ಟು ಕ್ರೂರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಹೊಡೆದಾಗ ಆ ಡೇಟ್ಗಳು ನೋಡಿ, 9 ಏಪ್ರಿಲ್ 1990 ಮೊದಲ ಹೊಗೇನಕಲ್ಲಲ್ಲಿ 4 ಜನ ಪೊಲೀಸ್ ಅಧಿಕಾರಿಗಳನ್ನು ಕೊಲ್ತಾನೆ. ಯಾಕೆ ಕೊಲ್ತಾನೆ ಅಂದರೆ, ಪೊಲೀಸರನ್ನ ಕೊಂದು ಬಿಟ್ರೆ ಸಾಮಾನ್ಯ ಜನರಲ್ಲಿ ಹೆದರ್ತಾರೆ, ಭಯ ಬಂದ್ಬಿಡುತ್ತೆ. ಪೊಲೀಸವ್ರನ್ನೇ ಕೊಂದ ಮೇಲೆ ನಮ್ದೇನು ಅಂತೇಳಿ. ಯಾಕಂದ್ರೆ ಅವನಿಗೆ ಭಾಳ ನಮ್ಮ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಅಲ್ಲಿ ಕೆಲವರು, ಅವನಿಗೆ ಆಗದೇ ಇದ್ದವರು. ಸೊ ಅವರೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ರು. ನಮ್ಮ 4 ಜನ ಪೊಲೀಸ್ ಅಧಿಕಾರಿಯಲ್ಲಿ ನನ್ನ ಬ್ಯಾಚ್ಮೇಟ್ ರಾಮಲಿಂಗು ಅಂಥೇಳಿ ನನ್ನ ಜೊತೆ ಟ್ರೈನಿಂಗ್ ಆಗಿದ್ದ ಪೊಲೀಸ್ ಅಧಿಕಾರಿನೂ ತೀರ್ಕೊಂಡ್ಬಿಟ್ಟ. ಸೊ ಆವಾಗ ಒಂದು ಪಡೆ ಮಾಡಿದರು, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ, STF. ಸೊ ಅದಕ್ಕೆ ನನ್ನನ್ನು ತಗೊಂಡ್ರು. ನಾನು ಹೋಗುವಾಗ ಅಂದ್ಕೊಂಡೆ ಇದು ಹಿಡಿದು ಬಿಡ್ಬೋದು, ಇಲ್ಲಿ ಇಷ್ಟು ಜನ ರೌಡಿಗಳನ್ನ ಹಿಡಿದು ಗುಂಡಾಕಿ ಸಾಯಿಸಿರೋದ್ರಿಂದ ವೀರಪ್ಪನ ಹಿಡಿಬೋದು ಅಂತ ನಾನು ಭಾಳ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಹೋದೆ. ನಮ್ಮನ್ನೆಲ್ಲ ಹೆಲಿಕಾಪ್ಟರ್ ಕೂರಿಸಿ ಮೇಕೆದಾಟುವಿಂದ ಊಟಿವರೆಗೆ ಒಂದು ಸ್ಟ್ರೆಚ್ ಆಫ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಭಾಳ ಕೆಳಗಡೆ ಮರದ ಸ್ವಲ್ಪ ಮೇಲೆ ನಮ್ಮನ್ನು ಕರ್ಕೊಂಡೋದ್ರು ನಮ್ಮ ಆರ್ಮಿ. ಅಲ್ಲಿ ತೋರ್ಸಕ್ಕೆ ಜಾಗ ತೋರ್ಸಕ್ಕೆ ಸುಮಾರು 18,000 ಸ್ಕ್ವೇರ್ ಕಿಲೋಮೀಟರ್, 18,000 ಮೇಕೆದಾಟುವಿಂದ ಊಟಿವರೆಗೆ ನೋಡಿ, ಒಂದೇ ಸ್ಟ್ರೆಚ್ ಆಫ್ ವೆಸ್ಟರ್ನ್ ಘಾಟ್ಸ್. ನನಗೆ ಅದು ನೋಡಿ ಶಾಕ್ ಆಗ್ಬಿಡ್ತು. ನಾವು ತಿಳ್ಕೊಂಡಂಗೆ ಇಷ್ಟು ಸುಲಭ ವೀರಪ್ಪನ್ನ ದೊಡ್ಡ ಹುಲ್ಲಿನ ಬಣವೆನಲ್ಲಿ ಒಂದು ಸಣ್ಣ ಸೂಜಿ ಹಾಕ್ತಾರೆ, ಹೇಗೆ ಹುಡುಕೋದು ಅದನ್ನು. ಸೊ ನಾವು ಅಲ್ಲಿ ಮೊದಲು 1 ವರ್ಷ ನಿಮಗೆ ಹೇಳೋಕ್ಕೆ ನಾನು ಕಾಡಿನಲ್ಲಿ ಬದುಕದೇ ಕಲಿತೆ. ಮೊದಲು ಬಿಸಿಲುಗಾಲದಲ್ಲಿ ನೀರಿರ್ತಿರ್ಲಿಲ್ಲ, ಮಳೆಗಾಲದಲ್ಲಿ ವಿಪರೀತ ಮಳೆ, ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡೇ ನಡೀತಿದ್ವಿ ನಾವು. ಚಳಿಗಾಲದಲ್ಲಿ ಭಯಂಕರ ಚಳಿ. ನಿಮ್ಗೆ ಹೇಳೋಕ್ಕೆ ನಾವು ಶೂ ಬಿಚ್ಚಿಟ್ಟು ನಾವು ಮಲಗಿದ್ರೆ ರಾತ್ರಿ ಬೆಳಿಗ್ಗೆ ಎದ್ರೆ ಹಾವಿನ ಮರಿಗಳು ಇರೋದು, ಒಳಗಡೆ ಚೇಳುಗಳು ಇರೋದು. ಆ ಒಂಬಳಂತೂ ಭಯಂಕರ ಒಂಬಳು, ನಿಮ್ಮ ರಕ್ತವನ್ನು ಹೀರ್ಬಿಟ್ಟಿದ್ದಾವೆ. ಈ ನಶ್ಯ ಇದೆಯಲ್ಲ, ಅದನ್ನ ಕೊಬ್ಬರಿ ಎಣ್ಣೆ ಕಾಲಿಗೆ ಕೊಳ್ತಿದ್ವಿ. ಚಿಗಟ, ಈ ಪ್ರಾಣಿಗಳ ಮೇಲೆ ಚಿಗಟ ಇರುತ್ತಲ್ಲ, ಬದುಕೇ ನನ್ನನ್ನು ಬಹಳಷ್ಟು ಬದಲಾಯಿಸ್ತು. ಎಂಥ ಕೆಟ್ಟ ಸನ್ನಿವೇಶದಲ್ಲಿ ಮತ್ತೆ ಕಷ್ಟದ ಸನ್ನಿವೇಶದಲ್ಲಿ ಎದೆಗುಂದೆ ಹೇಗೆ ಕೆಲಸ ಮಾಡಬೇಕು ಅಂತ ನನ್ನನ್ನು ಕಲಿಸ್ತು. ನಿಜ ಹೇಳಬೇಕಂದ್ರೆ ನನ್ನ ಬಹಳಷ್ಟು ಅಧಿಕಾರಿಗಳ ಸತ್ತೋದ್ರು ಅಲ್ಲಿ. ಎಸ್ಪೆಷಲಿ ಹರಿಕೃಷ್ಣ ಅಂತೇಳಿ IPS ಅಧಿಕಾರಿ, ಶಕೀಲ್ ಅಹಮದ್, ಬಹಳಷ್ಟು ನಮ್ಮ ಕಾನ್ಸ್ಟೇಬಲ್ಗಳು, ಕಾಳಪ್ಪ, ಪೊನ್ನಪ್ಪ, ಸುಮಾರು ಜನ ಶ್ರೀನಿವಾಸ್ ಅವರು ತಲೆನೇ ಕಟ್ ಮಾಡಿ ಒಂಥರ ಭಯಂಕರವಾದ ಸನ್ನಿವೇಶದಲ್ಲಿ ಕೆಲಸ ಮಾಡ್ತಿದ್ವಿ. ಭಯ ಹುಟ್ಟಿಸೋದು. ನನಗೆ ಹರಿಕೃಷ್ಣ ಅವರು ತೀರ್ಕೊಂಡಾಗ ಅವರ ಹೆಂಡತಿ ಪಡ್ತಿದ್ದ ಕಷ್ಟ ನೋಡಿದಾಗ ನಾಳೆ ದಿವಸ ನೆಕ್ಸ್ಟು ನಾನೇ ಇದ್ದ ಟಾರ್ಗೆಟ್. ನಾನು ಸತ್ತೋದ್ರೆ ಏನು ಮಾಡೋದು ಅಂತ. ಯು ಮೇ ನಾಟ್ ಬಿಲೀವ್, ಐ ಟ್ರೈನ್ ಮೈ ವೈಫ್ ಫಾರ್ ವಿಡೋವುಡ್. ನಾನು ಸತ್ತೋದ್ರೆ ಹೇಗೆ ಆ ಹೆಂಡತಿ ಈ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ನಾನು ಕಲಿಸ್ಕೊಟ್ಟೆ. ಅದು ಒಂಥರದಲ್ಲಿ ನನಗೆ ವೀರಪ್ಪನ ಕಾರ್ಯಾಚರಣೆ ಇನ್ನೊಂದು ಥರದಲ್ಲಿ ನೋಡಿ ದೇವ್ರು ನನಗೆ ತುಂಬ ಒಳ್ಳೇದು ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ 3-4 ಕಮಾಂಡರ್ ಇನ್ ಚೀಫ್ ಬಂದವರು, ಅವರು ಮುಂದೆ ಕಮಿಷನರ್ ಆದರು, ಬೆಂಗಳೂರು ನಗರದಲ್ಲಿ DGಗಳಾದರು. ಮಡಿಯಾಳು, ಅಜಯ್ ಕುಮಾರ್ ಸಿಂಗ್, ಶಂಕರ್ ಬಿದ್ರಿ ಅವರು, ಇವರು ಪೊಲೀಸ್ ಕಮಿಷನರು ಆದರು, DG ಆದರು. ಅಲ್ಲಿ ನಮ್ಮ ಬಾಂಧವ್ಯ ಹೆಂಗಿತ್ತು ಅಂದರೆ, ನಾವು ಅವ್ರನ್ನ ಬಿಟ್ಟಿರ್ತಿರ್ಲಿಲ್ಲ. ಹಗಲು ರಾತ್ರಿ ಕಾಡಿನಲ್ಲಿ ಒಟ್ಟಿಗೆ ಇರ್ತಿದ್ವಿ, ಎಲ್ಲ ಥರದ ಮಾತಾಡ್ತಿದ್ವಿ. ಮತ್ತು ನಮ್ಮನ್ನು ಅಷ್ಟು ಅವರು ನಂಬಿದ್ರು, ಮತ್ತು ನಮ್ಮ ಬಗ್ಗೆ ಅಷ್ಟೊಂದು ಅವ್ರಿಗೆ ಪ್ರೀತಿ ಬಂದ್ಬಿಟ್ಟಿತ್ತು.
ಸಮಾನವಾಗಿ ನೋಡ್ತಾ ಇದ್ರು. ಅವ್ರು ಮುಂದೆ ಕಮಿಷನರ್ DG ಆದಾಗ ನಮಗೆ ಪೋಸ್ಟಿಂಗ್ ಬಗ್ಗೆ ಪ್ರಾಬ್ಲಮ್ಮೇ ಆಗಲಿಲ್ಲ. ಇದು ಬಹಳ ಜನ ಕಣ್ಣು ಕೆಂಪುಗಾಗಿದ್ದು ನಿಜಾನೇ. ಹೀಗೆ ಆಮೇಲೆ ಎರಡನೇನಾಯ್ತು, ನಾನು ಅಲ್ಲಿ ಮಿಸಸ್ಗೆ ಟ್ರೈನ್ ಮಾಡಿದ್ನಲ್ಲ, ವಿಡೋವ್ಡ್, ಶಿ ಸ್ಟಾರ್ಟೆಡ್ ಪ್ರಾಪರ್ಟಿ ಮೇಂಟೆನೆನ್ಸ್ ಅಂತೇಳಿ, ಹೌಸ್ ಕೀಪಿಂಗ್ ಅಂತೇಳಿ, ಶಿ ಸ್ಟಾರ್ಟೆಡ್ ವಿತ್ 2 ಎಂಪ್ಲಾಯೀಸ್. ಮುಂದೆ 800-1000 ಜನ ಇದ್ರು. ತಿಂಗಳಿಗೆ 3-4 ಲಕ್ಷ ಸಂಪಾದನೆ ಮಾಡ್ತಾ ಇದ್ರು. ನನ್ನ ಸಂಬಳ ಲಕ್ಷ ಮುಟ್ಲೇ ಇಲ್ಲ ನಾನು ರಿಟೈರ್ಡ್ ಆಗೋರ್ಗೆ. 4 ಪಟ್ಟು ನನ್ನ ಮಿಸಸ್ ತಗೊಳ್ತಿದ್ರು ತಿಂಗಳಿಗೆ. ಸೊ ಇದು ನೋಡಿ, ಫೈನಾನ್ಷಿಯಲು ಹೆಲ್ಪ್ ಆಯಿತು. ಶಿ ವಾಸ್ ಜಸ್ಟ್ ಎ ಹೌಸ್ ವೈಫ್ ಟಿಲ್ 92. ಶಿ ವಾಸ್ ಹೌಸ್ ವೈಫ್. ಮುಂದೆ ಇನ್ನೊಂದೇನು ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂದರೆ, ಇದು ನನ್ನ ಜೀವನದಲ್ಲಿ ಆದ ಒಂದು ಬದಲಾವಣೆ. ಅಲ್ಲಿ ನಾನು 5 ವರ್ಷ ಇದ್ನಲ್ಲ, ಅಲ್ಲಿ ತಮಿಳ್ನಾಡಿನಲ್ಲಿ ಭಾಳಷ್ಟು ಕಾಡಿನಲ್ಲಿ ನಾನು ಕೂಂಬಿಂಗ್ ಮಾಡ್ತಿದ್ದಾಗ ಫಾರ್ಮ್ ಹೌಸ್ಗಳು ನೋಡಿದೆ. 1 ಎಕರೆ 2 ಎಕರೆ. ಈ MSc BSc AGನವರು ಆವಾಗ ಈ IT ಇರಲಿಲ್ಲ, ಕೆಲಸ ಇಲ್ಲದೆ ಅನ್ಎಂಪ್ಲಾಯ್ಮೆಂಟ್, ಅವರು ಲೀಸಿಗೆ ತಗೊಳ್ತಿದ್ರು. ಫಾರೆಸ್ಟ್ನಲ್ಲಿ ಪ್ರಾಪರ್ಟಿ ತಗೊಂಡು ಏನೋ ಬೆಳೀತಾ ಇದ್ರು. ಅದನ್ನು ನೋಡಿ ನಾನು ಅಂದ್ಕೊಂಡೆ, ಬೆಂಗಳೂರು ನಗರ ಹೊರಗಡೆ ನಾನು ಏನಾದ್ರು ಒಂದು ಸ್ವಲ್ಪ ಜಾಗ ತೊಗೊಂಡ್ರೆ ಒಳ್ಳೇದಂತೇಳಿ ಅಲ್ಲಿಂದ ವಾಪಸ್ ಬಂದಮೇಲೆ ನಂದೊಂದು ಬಾಡಿಗೆ ಮನೆ ಇತ್ತು 30-40ನಲ್ಲಿ RPS ಹೋಟೆಲ್ ಬಾಡಿಗೆ ಕೊಟ್ಟಿದ್ದೆ. ಅದನ್ನು ಮಾರಿಬಿಟ್ಟೆ ನಾನು. ಮಾರಿ ಬಂದ ಹಣದಲ್ಲಿ ಅರ್ಧ ಭಾಗದಲ್ಲಿ 15 ಎಕರೆ ಲ್ಯಾಂಡ್ ತೊಗೊಂಡೆ ನೆಲಮಂಗಲದಲ್ಲಿ. ಇವತ್ತು ನಾನು ಎಷ್ಟು ಶ್ರೀಮಂತ ಅಂತ ಹೇಳಿದ್ರೆ ನೋಡಿ, ನಾವು ಏನು ಜೀವನದಲ್ಲಿ ಯಾವುದಕ್ಕೂ ಎದೆಗುಂದಬಾರ್ದು. ಏನು ಬರುತ್ತೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಗೊಂಡು ಹೋಗ್ತಾ ಇದ್ದೆ ನಾನು. ಅಂದರೆ ಸಾವು ಎದುರಿಗೆ ಬಂದು ನಿಂತಾಗ ಅಧೀರತೆ ಕಾಡುತ್ತೆ ಬಹುತೇಕರನ್ನ. ಆದರೆ ನೀವು ಹೇಳಿ ಕೇಳಿ ಟೈಗರು, ಬುಲೆಟ್ ನಿಮಗೆ ಆಟದ ಸಾಮಾನಿದ್ದ ಹಾಗೆ ಅಲ್ವಾ? ಹಾಗಾಗಿ ಬಹುಶಃ ನೀವು ಆರ್ಮಿಯಲ್ಲಿ ಇಂಥದನ್ನು ಕೇಳ್ತೀವಿ ನಾವು, ನಮ್ಮ ಸೈನ್ಯದಲ್ಲಿ ಈ ಥರ ಹೆಣ್ಣು ಮಕ್ಕಳನ್ನು ತಯಾರು ಮಾಡೋದು. ಬಹುಶಃ ನೀವು ಕರ್ನಾಟಕದ ಮಟ್ಟಿಗೆ ನೀವು ಒಬ್ಬರೇ ಏನೋ ಅಂತ ಕಾಣಿಸುತ್ತೆ ನನಗೆ, ಈ ಥರ ತಯಾರಿ ಮಾಡಿದವರು. ಯಾಕೆ ಬರದೆ ಅಂದರೆ, ಮುಂದಿನ ಪೀಳಿಗೆ, ನನ್ನ ಹಿಂದೆ ಬಂದಿರೋ ಪೀಳಿಗೆ, ನಾನು ಪೊಲೀಸ್ ಅಕಾಡೆಮಿಯಲ್ಲಿ 2 ವರ್ಷ ಐ ಟ್ರೈನ್ಡ್ 500 ಸಬ್ ಇನ್ಸ್ಪೆಕ್ಟರ್ಸ್, 2 ಬ್ಯಾಚ್. ಅವ್ರಿಗೆ ಪಾಠದ ಜೊತೆಗೆ ನಾನು CRPC ಮತ್ತು KP Act ಅಂತ ಸಬ್ಜೆಕ್ಟ್ ಹೇಳ್ಕೊಡ್ತಿದ್ದೆ. ಜೊತೆಗೆ ನಾನು ಬದುಕಿನ ಪಾಠನೂ ಕಲಿಸ್ಕೊಟ್ಟಿದ್ದೀನಿ. ಅಲ್ಲ, ಈಗ ನೋಡಿ, ಬದುಕಿನ ಪಾಠ ಒಂದೇ ಅಲ್ಲ, ನೀವು ಮಹಿಳಾ ಸಬಲೀಕರಣ ಅಂತ ನಾವು ನಂತರ ಮಾತಾಡಿದ್ವಿ, ಆದರೆ ನೀವು ಅದನ್ನು ಅವಾಗಲೇ ಮಾಡಿಬಿಟ್ರಿ. ಹೌದು, ಎಷ್ಟೊಂದು ಜನಕ್ಕೆ ಉದ್ಯೋಗ ಕೊಡೋದಕ್ಕಾಯ್ತು. ನೀವು ನಂಬಲ್ಲ, ಈ ಆಕೆ 92ರಲ್ಲಿ ಶುರು ಮಾಡಿದ್ದು, 99ರಲ್ಲಿ ನನಗೆ ನಾನ್ ಎಕ್ಸಿಕ್ಯೂಟಿವ್ ಹಾಕಿದ್ರು ರಾಜ್ಯ ಗುಪ್ತಚಾರ ಇಲಾಖೆಗೆ. ಅಲ್ಲಿ ನಾನು 45 ದಿವಸ ರಜಾ ತಗೊಂಡು ವರ್ಲ್ಡ್ ಟೂರ್ ಹೋಗ್ಬಿಟ್ಟೆ ನನ್ನ ವೈಫ್ ದುಡ್ಡಲ್ಲಿ. ನಾನು ಒಟ್ಟು 32 ದೇಶ ಸುತ್ತಿದ್ದೀನಿ ಇಲ್ಲಿವರೆಗೆ, ಎಲ್ಲ ನನ್ನ ವೈಫ್ ದುಡ್ಡಲ್ಲೇ. ಈ ಹುಲಿಯ ನೆನಪುಗಳು ಬಹಳ ಚೆನ್ನಾಗಿದ್ದಾವೆ. ಈ ಥರ ಅಂದರೆ ನಿಮ್ಮ ನೆನಪುಗಳು. DIG, ನೀವು ಶಂಕರ ಬಿದ್ರಿ ಅವ್ರ ಹೆಸರು ಹೇಳಿದ್ರಿ, ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು, DGI ಆಗಿದ್ದಂಥವ್ರು. ಅವರು ನಿಮ್ಮ ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಿದ್ದಾರೆ. ಗೋಪಾಲ್ ಹೊಸೂರವರು ಕೂಡ ಇನ್ನೊಬ್ಬ ಬಹಳ ಪ್ರಮುಖವಾದ ಮತ್ತೆ ತುಂಬಾ ಗುಂಡೇಟ್ ಬಿದ್ದಿತ್ತು ಅಲ್ಲಿ ವೀರಪ್ಪನಿಂದ. ಅವರು ಸುಮಾರು 5 ಲಕ್ಷ ಜನರಲ್ಲಿ ಒಬ್ರು ಉಳಿಯೋ ತರದಲ್ಲಿ ಉಳ್ಕೊಂಡಿದ್ದಾರೆ. ಅವರು ಕೂಡ ನಿಮ್ಮ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಈ ಪುಸ್ತಕದಲ್ಲಿ ಹೇಳಿದ್ದಾರೆ, ಹೊಸೂರವರು ಮತ್ತೆ ನಮ್ಮ ಶಂಕರ ಬಿದರಿ ಅವರು. ಮತ್ತೆ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಬಹಳಷ್ಟು ಕೊಂಡಾಡಿದ್ದಾರೆ ಅವರು. ಬುಲೆಟ್ ಸವಾರಿ, ನಾನು ಆಗಲೇ ಹೇಳಿದ ಹಾಗೆ, ಆಗಿನ ಕಾಲದ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ವಿದ್ಯಮಾನಗಳ ಒಂದು ಚಿತ್ರಣ ಕೂಡ ಆಗಿದೆ. ಅದು ಬರೀ ನಿಮ್ಮ ನೆನಪುಗಳು ಅಥವಾ ನಿಮ್ಮ ಅನುಭವ ಅಷ್ಟೇ ಆಗಿ ಉಳಿದಿಲ್ಲ. ನಾನು ಹೇಳಿದಾಗೆ ಕಳ್ಳಬಟ್ಟಿ ದುರಂತ ಒಂದು ಬಹಳ ದೊಡ್ಡ ದುರಂತ ಅವಾಗ ಆಗಿದ್ದು, ಮತ್ತೆ ಕಾವೇರಿ ವಿವಾದ, ಇವೆಲ್ಲ, ಒಂದು ಬಿಲ್ಡಿಂಗ್ ಬಿದ್ದೋಯ್ತು, ಗಂಗಾರಾಮ್ ಕಟ್ಟಡ ಬಿತ್ತು, ಹೌದು, ಇವೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡದಂಥ ಪ್ರಕರಣಗಳು ಅವಾಗ ಕರ್ನಾಟಕದ್ದು. ಇವೆಲ್ಲದರ ಜೊತೆಗೆ ನೀವಿದ್ರಿ, ನಿಮ್ಮ ಒಂದು ದೊಡ್ಡ ತಂಡವೂ ಇತ್ತು, ಬಹಳ ದಕ್ಷ ಆಡಳಿತ ಪೊಲೀಸ್ ಅಧಿಕಾರಿಗಳು ಆ ಹೊತ್ತಿಗೆ ಇದ್ದರು ಅನ್ನೋದು ನಮಗೆ ಕರ್ನಾಟಕದ ಮಟ್ಟಿಗೆ ಬಹಳ ದೊಡ್ಡ ವಿಷಯ. ಸೊ ಇವನ್ನೆಲ್ಲ ನೀವು ಸಾಕ್ಷಿಯಾಗಿದ್ದೀರಿ ಇವಕ್ಕೆಲ್ಲ. ಅಮಿತಾಬ್ ಬಚ್ಚನ್ ಜಂಜೀರ್ ಫಿಲ್ಮು ನಿಮಗೆ ಸ್ಫೂರ್ತಿ ನೀಡ್ತು ಪೊಲೀಸ್ ಆಗೋಕ್ಕೆ ಅಂತ ನೀವು ಒಂದು ಕಡೆ ಹೇಳ್ಕೊಂಡಿದ್ದೀರಾ. ಹೇಗೆ ಅದು ಏನಾಯಿತು ಅಂದರೆ, ನನಗೆ ಈ ಹಾಸನದ ಒಂದು ಘಟನೆಯಿಂದ ಪೊಲೀಸರ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಬಂದ್ಬಿಡ್ತು ನನಗೆ. ಜೊತೆಗೆ ಎಮರ್ಜೆನ್ಸಿ ಬೇರೆ ಶುರು ಆಯ್ತು ಆವಾಗ 75ರಲ್ಲಿ. ಆಗಲೂ ಸ್ವಲ್ಪ ಅತಿರೇಕ ನೋಡಿದೆ ನಾನು. ಬಟ್ ಆಮೇಲೆ ಲಾಗ್ ಸೇರಿದಾಗ, ಲಾನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಒಂದು ಸಬ್ಜೆಕ್ಟ್ ಇದೆ, CRPC ಅಂತ. ಅದು ನಮ್ಮ ಅಡ್ಮಿನಿಸ್ಟ್ರೇಷನ್
ನಾವು FIR ಹೇಗೆ ಹಾಕೋದು, ಇನ್ವೆಸ್ಟಿಗೇಷನ್ ಹೇಗೆ ಮಾಡೋದು, ಚಾರ್ಜ್ ಶೀಟ್ ಹಾಕೋದು, ಪ್ರತಿಯೊಂದು ಅದರಲ್ಲಿ CRPCನಲ್ಲಿ ಬರುತ್ತೆ. ಸೊ ಆ ಬುಕ್ ನನಗೆ ಓದುವಾಗ ಪೊಲೀಸರ ಬಗ್ಗೆ ನನಗೆ ಸ್ವಲ್ಪ ಇಷ್ಟು ಪವರ್ ಇದೆಯಲ್ಲ ಈ ಪೊಲೀಸ್ನಲ್ಲಿ, ನಾನು ಕೆಟ್ಟ ಅಭಿಪ್ರಾಯ ಪಟ್ಟಿದ್ನಲ್ಲ ಅಂದ್ಕೊಂಡೆ. ಅಷ್ಟೊತ್ತಿಗೆ ಇಲ್ಲಿ ಸಂಗಮ್ ಥಿಯೇಟರ್, ನಾನು ಸಿನಿಮಾ ಬಹಳ ನೋಡ್ತಿದ್ದೆ. ರಾಜ್ಕುಮಾರ್ ಪಿಕ್ಚರ್ ಒಂದೂ ಮಿಸ್ ಮಾಡಿಲ್ಲ ನಾನು, ಬೇಡ್ರ ಕಣ್ಣಪ್ಪನಿಂದ ಹಿಡಿದು. ಇದು ನಿಮ್ಮ ಕತೆಗಳು 4 ಸಿನಿಮಾ ಆದವಲ್ಲ ಸರ್, ನಿಮ್ಮ ಅನುಭವಗಳು. ಜಂಜೀರ್ ಸಿನಿಮಾ ಅವಾಗ ಈ ಇದರಲ್ಲಿ ಬಂದಿತ್ತು, ಸಂಗಮ್ ಥಿಯೇಟರ್ ಅಲ್ಲಿ, ಮೆಜೆಸ್ಟಿಕ್ ನಲ್ಲಿ. ನಾನು ಆ ಚಿತ್ರ ನೋಡಿದಾಗ ಅದರಲ್ಲೊಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದಾನೆ ಇವರು ಅಮಿತಾಬ್ ಬಚ್ಚನ್. ಅದು ನನಗೆ ಬಹಳ ಇಂಪ್ಯಾಕ್ಟ್ ಆಗ್ಬಿಡ್ತು. ಅದರಲ್ಲಿ ಒಬ್ಬ ರೌಡಿನ ರಿಫಾರ್ಮ್ ಮಾಡಿ ಅವನೇ ಇವ್ರನ್ನ ಪ್ರಾಣ ಉಳಿಸ್ತಾನೆ. ಹಾಗೆ ನಾನು ಬಹಳಷ್ಟು ರೌಡಿಗಳನ್ನ ರಿಫಾರ್ಮ್ ಮಾಡಿ ಬಹಳ ನಮ್ಮ ಸಮಾಜದ ಮುಖ್ಯವಾಹಿನಿಗೆ ತಂದು ಬಹಳ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಬಿಟ್ಟಿದ್ದಾರೆ. ನಿಮ್ಗೆ ನಿಜ ಹೇಳ್ಬೇಕು, ಒಬ್ಬರು ಮಿನಿಸ್ಟ್ರು ಆಗ್ಬಿಟ್ಟಿದ್ದಾರೆ. ಆದ್ರೆ ಅವ್ರು ಹುಟ್ಟುವಾಗ ಯಾರು ಕೆಟ್ಟವರಾಗಿ ಹುಟ್ಟಲ್ಲ. ಈ ಸಂದರ್ಭ ಸನ್ನಿವೇಶ ಅವ್ರನ್ನ ಆ ಇದಕ್ಕೆ ತಳ್ಳುತ್ತೆ. ಬಟ್ ಪೊಲೀಸ್ ಅಧಿಕಾರಿ ಆದವನು ಅವ್ರನ್ನ ಹೊರಗಡೆ ತರಬೇಕು ಅದರಿಂದ. ಅದನ್ನ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಅದನ್ನ ಮಾಡಿದ್ರಿ ಕೂಡ ನೀವೇ ಹೇಳಿದಾಗೆ ಸಾಕಷ್ಟು ಜನರ ಜೀವನವನ್ನ. ಅಂತೂ ಅಮಿತಾಬ್ ಬಚ್ಚನ್ ಏನೋ ಒಂದು ಯಾಂಗ್ರಿ ಯಂಗ್ ಮ್ಯಾನ್ ಆಗಿ ಜಂಜೀರಿಂದ ಬಂದ್ರೋ, ನೀವು ಕೂಡ ಅದೇ ಥರ. ಹೆಸರು ಇಬ್ಬರದು ಅದಿಂದನೇ ಶುರುವಾಗೋದು ಒಂದು ಕೋಇನ್ಸಿಡೆನ್ಸ್ ಇರ್ಬೋದು. ನಿಮ್ಮ ಈ ಕಥೆಗಳು ಸತ್ಯ ಘಟನೆಗಳೇ. ಅಮಾನುಷ, ಸರ್ಕಲ್ ಇನ್ಸ್ಪೆಕ್ಟರ್, ಡೆಡ್ಲಿ ಸೋಮ ಮತ್ತು ಮೈನಾ 4 ಫಿಲ್ಮ್ಗಳಾದವು, ಚಿತ್ರಗಳಾದವು ಕನ್ನಡದಲ್ಲಿ. ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂತು. ಹೌದು. ಇನ್ನು ನಿಮ್ಮ ಇನ್ನೊಂದು ಪುಸ್ತಕವನ್ನು ನಾವು ಮಾತಾಡಲೇಬೇಕು. ಪೊಲೀಸ್ ವಿಷಲ್ ಅಂತ ಒಂದು ಪುಸ್ತಕ ಬರೆದ್ರಿ. ಹೌದು, 3ನೇದು. ವಿಸಿಲ್ ಬ್ಲೋಯರ್ ಆದ್ರಿ ನೀವು. ನಿಮ್ಮಂಥ ಅನೇಕರು ಕರ್ನಾಟಕದಲ್ಲಿ. ಈ ವಿಸಿಲ್ ಅನ್ನೋದು ಅದುವರೆಗೆ ಕನ್ನಡ ಫಿಲ್ಮ್ಗಳಲ್ಲಿ ಒಂಥರ ತಮಾಷೆಯಾಗಿ, ಪೊಲೀಸ್ ವಿಸಿಲನ್ನು ತಮಾಷೆಯಾಗಿ ಸೀಟಿ ಓದೋದು ಅಂತ ತಮಾಷೆ ಮಾಡ್ತಾಯಿದ್ರು. ಆದರೆ ನೀವು ಬಂದಂಥ ಈ ಸಂದರ್ಭದಲ್ಲಿ, ನೀವು ಅಂದರೆ ನಿಮ್ಮ ತಂಡ ಏನಿತ್ತಲ್ಲ, ಬೇರೆ ಬೇರೆ ಒಳ್ಳೆ ದಕ್ಷ ಆಡಳಿತಗಾರರು, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಇವರು ನಿಜವಾಗ್ಲೂ ವಿಸಿಲ್ ಬ್ಲೋಯರ್ಸ್ ಆದರು. ಆನಂತರ ಈ ಪೊಲೀಸ್ ವಿಸಲ್ನ ತಮಾಷೆ ಮಾಡೋದು ನಿಲ್ತು. ಆ ಪೊಲೀಸ್ ವಿಸಲ್ಲು ಒಂದು ಗೌರವಯುತವಾದ ಅಥವಾ ಒಂದು ಎಚ್ಚರಿಕೆಯ ಗಂಟೆಯಾಗಿ ಕರ್ನಾಟಕದಲ್ಲಿ ಬದಲಾಯಿತು ಅನ್ನೋದು ಕೂಡ ಬಹಳ ವಿಶೇಷ. ಅದು ಕರ್ನಾಟಕದಲ್ಲಿ ಈ ಪೊಲೀಸ್ ವಿಷಲ್ ಅಂತ ಯಾಕೆ ಇಟ್ಟೆ ಅಂದರೆ, ನನ್ನ ಬದುಕನ್ನ ಇದು ಮಾಡುತ್ತೋ ಅದು. ಯಾಕೆಂದರೆ ನಾವು ಈ ಗಲಾಟೆ ಆಯ್ತಲ್ಲ, ಈ ಲಾಕಪ್ ಡೆತ್ ಆಗಿ ಆಮೇಲೆ ಬೆಂಕಿ ಕೊಟ್ಟು ನಾವು ಇಡೀ ರಾತ್ರಿ ಎಲ್ಲ ಗಲಾಟೆಯಲ್ಲಿ ಸೇರಿಕೊಂಡು ನಾನೇನು ಮಾಡಿದೆ, ಮನೆಗೆ ಬರ್ತಾ ಇದ್ವಿ ಸುಮಾರು 3 ಗಂಟೆ ರಾತ್ರಿನಲ್ಲಿ. ಅಲ್ಲಿ ಬರುವಾಗ ಏನಾಯಿತು, ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆ ಇದರಿಂದ ಬರ್ತಾ ಇದ್ವಿ. ಅಲ್ಲಿ 2 ಕಾನ್ಸ್ಟೇಬಲ್ ಕೂತಿದ್ರು. ಅವ್ರು ನಮ್ಗೆ ಕಾಣ್ತಿರ್ಲಿಲ್ಲ, ಅಲ್ಲಿ ಮನೆ ಕವರ್ ಆಗಿತ್ತು. ಇನ್ನೊಂದು 10-20 ಹೆಜ್ಜೆ ಬಂದಿದ್ರು, ಅವ್ರು ಹಿಡಿದ್ಬಿಡ್ತಿದ್ರು. ನನ್ನ ಹಿಡಿದಿದ್ದು ಅರೆಸ್ಟ್ ಮಾಡಿಬಿಡ್ತಿದ್ರು. ರಾತ್ರಿ ಗಲಾಟೆನಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತಿರ್ಲಿಲ್ಲ. ನೋಡಿ, ದೇವರು ನನಗೆ ಜೋರಾಗಿ ಅದು ಉದ್ದ ಬರುತ್ತಲ್ಲ, ಈ ಟ್ರಾಫಿಕ್ ಪೊಲೀಸ್ದಲ್ಲ, ಈ ಪೊಲೀಸ್ ವಿಷಲ್ ನಮ್ಮ ಲ್ಯಾಂಡ್ ಆರ್ಡರ್, ಅದನ್ನ ಜೋರಾಗಿ ಊತಿದ ತಕ್ಷಣ ನಾನು ಅಲರ್ಟ್ ಆಗ್ಬಿಟ್ಟೆ. ಪೊಲೀಸ್ ಇಲ್ಲಿದ್ದಾರೆ ಅಂತೇಳಿ ಔತ್ಕೊಂಡ್ಬಿಟ್ಟು ನಾನು ಸುಮಾರು 2-3 ಅವರ್ಸ್ ಅಲ್ಲಿಂದ ಬಂದು ಮುಂದೆ ಇದೆಲ್ಲ ನಡೀತು. ನೋಡಿ, ಆ ಜೀವನದಲ್ಲಿ ನನ್ನ ಅವತ್ತು ಅವನು ಊದ್ದೇ ಇದ್ದಿದ್ರೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ಆಗ್ತಾ ಅಂತೂ ವಿಸಿಲ್ ನಿಮ್ಮನ್ನ ವಿಸಿಲ್ ಬ್ಲೋಯರ್ ಮಾಡಿಬಿಡ್ತು ಆನಂತರ ಅಲ್ವಾ? ಪ್ರವೀಣ್, ಆ ಬುಕ್ಕಿಗೆ ಅದೇ ಹೆಸರಿಟ್ಟಿದ್ದೀನಿ. ಹೌದು, ನಿಮ್ಮ ಪ್ರವೀಣ್ ಸೂದ್ ಅವರು ಬಹಳ ಒಳ್ಳೆ ಮಾತಾಡಿದ್ದಾರೆ ಈ ಪುಸ್ತಕದಲ್ಲಿ. ಆ ವಿಷಲ್ಲು 35 ವರ್ಷ ನನ್ನ ಯೂನಿಫಾರ್ಮ್ದು ಎಡಗಡೆ ಹೃದಯದ ಹತ್ರನೇ ಇತ್ತು. ನೋಡಿ, ನೀವು ಇಟ್ಕೊಂಡ್ರಿ ಅದು ಯೂನಿಫಾರ್ಮ್ ಅಲ್ಲಿ ಇರ್ಲೇಬೇಕಲ್ಲ. 35 ವರ್ಷ ನನ್ನ ಹೃದಯದ ಹತ್ರನೇ ಇತ್ತು. ನೋಡಿ, ಅಲ್ಲ, ಎಂಥ ದೊಡ್ಡ ದೊಡ್ಡ ರೂಪಕಗಳು ನಿಮ್ಮ. ನೋಡಿ, ಈಗ ಪೊಲೀಸ್ ವಿಷಲ್ ಆಯ್ತು, ಬುಲೆಟ್ ಆಯ್ತು, ಹುಲಿ ನೆನಪು ಆಯ್ತು, ಈ ಎಲ್ಲ ಬರೀ ಹೆಸರುಗಳಲ್ಲ, ಒಂಥರ ಎಲ್ಲ ನಿಮ್ಮ ಬದುಕಿನ ರೂಪಕಗಳ ಹಾಗೆ ನನಗೆ ಕಾಣ್ತಾ ಇದ್ದಾವೆ. ಪ್ರವೀಣ್ ಸೂದ್ ಅವರು ಪೊಲೀಸ್ ಮಹಾನಿರ್ದೇಶಕರಾಗಿದ್ರು, ಈಗ CBI ಚೀಫ್ ಆಗಿದ್ದಾರೆ. ಹೌದು, ಅವರು ಬಹಳ ಒಳ್ಳೆಯ ಮಾತನಾಡಿದ್ದಾರೆ. ಮತ್ತೆ ಈ ಪುಸ್ತಕದಿಂದ ಪೊಲೀಸ್ ಇಲಾಖೆಗೇನೆ ಗೌರವ ಬಂತು ಅನ್ನೋದು ಬಹಳ ದೊಡ್ಡ ಮಾತು, ಅದನ್ನು ಹೇಳಿದ್ದಾರೆ. ಮತ್ತೆ ನೀವು ಯುವಜನತೆಗೆ ಸ್ಫೂರ್ತಿ ಕೊಟ್ಟಿದ್ದೀರಾ ಅನ್ನೋ ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಇನ್ನು ಒಂದು ಮಾನವೀಯ ಪ್ರಕರಣಗಳನ್ನು ನಾವು ಮಾತನಾಡ್ತಾನೆ ಹೋದ್ವಿ. ಸಾಕಷ್ಟು ಬಾರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಇಂಥ ಮಾನವೀಯ ಘಟನೆಗಳು ಬಂದು ಅಂತ ಮಾತನಾಡ್ತಾ ಹೋದ್ವಿ. ಹೀಗೆ ಸದಾ ಸೋಲ್ಜರ್ ಅಂತ ಹಾಡ್ತಾ ಇದ್ದೀವಿ. ನೀವು ಈ ಥರದ ಸದಾ ಸೋಲ್ಜರೇ. ನೀವು ನಿಮ್ಮ ಈ ಶೌರ್ಯವನ್ನು ಗುರುತಿಸಿ ರಾಷ್ಟ್ರಪತಿಗಳ ಗೌರವ ಕೂಡ ನಿಮಗೆ ಬಂತು. ಕರ್ನಾಟಕದಲ್ಲಿ ರಾಷ್ಟ್ರಪತಿಗಳ 3 ಪದಕಗಳನ್ನು ಪಡೆದಂಥ 4 ಪೊಲೀಸ್ ಅಧಿಕಾರಿಗಳಲ್ಲಿ ನೀವು ಒಬ್ಬರು ಅನ್ನೋದು
ಕರ್ನಾಟಕದ ಹೆಮ್ಮೆ, ಕನ್ನಡಿಗರೆಲ್ಲರ ಹೆಮ್ಮೆ ಅಂತ ಹೇಳೋದಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಇದನ್ನು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿರೋದಕ್ಕೂ ಕೂಡ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮಗೆ ರಾಷ್ಟ್ರಪತಿಗಳ ಶೌರ್ಯ ಪದಕ ಗ್ಯಾಲಂಟ್ರಿ ಅವಾರ್ಡ್ ಬಂತು. ಆಮೇಲೆ 98ರಲ್ಲಿ ಅತಿ ಕ್ಲಿಷ್ಟಕರ ಪ್ರಕರಣಗಳನ್ನು ನೀವು ಯಾವಾಗಲೂ ಪತ್ತೆ ಹಚ್ತಾ ಇದ್ರಿ, ಅದಕ್ಕಾಗಿ ನಿಮಗೆ ವಿಶಿಷ್ಟ ಸೇವಾ ಪದಕ ಬಂತು. ಆಮೇಲೆ ದಕ್ಷ, ನಿಸ್ವಾರ್ಥ ಮತ್ತು ಅಸಾಧಾರಣ ಸೇವೆಗಾಗಿ ನಿಮಗೆ ರಾಷ್ಟ್ರಪತಿಗಳ ಪೊಲೀಸ್ ಶ್ಲಾಘನೀಯ ಸೇವಾ ಪದಕ, ಇದು ಡಿಸ್ಟಿಂಗ್ವಿಶ್ಡ್ ಅವಾರ್ಡ್, ಇದು ಕೂಡ ನಿಮಗೆ ಬಂತು. ಈ 4 ಜನರಲ್ಲಿ ನೀವು ಒಬ್ಬರು ಅನ್ನೋದು ಕೂಡ ನಮಗೆ ತುಂಬ ಹೆಮ್ಮೆಯ ವಿಷಯ. ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ 92ರಲ್ಲಿ ನಿಮಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ, ಆಮೇಲೆ 2011ರಲ್ಲಿ ಕೆಂಪೇಗೌಡ ಪ್ರಶಸ್ತಿಗಳನ್ನು ಕೂಡ ಕೊಟ್ಟು ಗೌರವ ನೀಡಿತು. ಹೀಗೆ ರಾಷ್ಟ್ರ ಮತ್ತು ರಾಜ್ಯಗಳ ಅತ್ಯುನ್ನತ ಪ್ರಶಸ್ತಿಗಳನ್ನು ಪಡೆದಂಥ ಪೊಲೀಸ್ ಅಧಿಕಾರಿಗಳಲ್ಲಿ ನೀವು ಒಬ್ಬರು ಅನ್ನೋದು ಕರ್ನಾಟಕಕ್ಕೆ ಬಹಳ ಮುಖ್ಯವಾದ ವಿಷಯ. ಪ್ರಶಸ್ತಿಗಳನ್ನು ಮಾತನಾಡ್ತಾ ನೀವು ಪ್ರಶಸ್ತಿಗಳಿಗಾಗಿ ಮಾಡಿದವರಲ್ಲ. ಪ್ರಶಸ್ತಿಗಳು ನಿಮ್ಮ ಕೆಲಸವನ್ನು ಹುಡುಕೊಂಡು ನಿಮ್ಮ ಹತ್ರ ಬಂದವಲ್ಲ, ಅದು ಬಹಳ ದೊಡ್ಡ ವಿಷಯ. ಆದರೆ ಇವುಗಳನ್ನು ತಗೊಳ್ಳುವಾಗ ಒಂದು ಖುಷಿ ಇರುತ್ತಲ್ಲ, ಅದನ್ನು ನೆನಪು ಮಾಡ್ಕೊಳ್ಳಿ. ಇಲ್ಲ, ನನಗೆ ಫಸ್ಟು ಗ್ಯಾಲಂಟ್ರಿ ಮೆಡಲ್ ಬಂದಿದ್ದು ಭಾಳ ಒಂದು ದೊಡ್ಡ ವಿಚಾರ. ಅಲ್ಲಿ ಆ ಮೆಡಲ್ ಭಾಳ ಕಡಿಮೆ, ಅಲ್ಲಿವರೆಗೆ ಒಬ್ರಿಗೆ ಬಂದಿತ್ತು ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಅಚ್ಚಪ್ಪ ಅಂಥೇಳಿ ಒಬ್ರಿಗೆ ಬಂದಿತ್ತು, ನನಗೆ ನೆನಪು ಇರೋದು. ಸೊ ಆ ಮೆಡಲ್ ನನಗೆ ಬಂದಾಗ ನನಗೆ ಜಸ್ಟ್ 7-6 ವರ್ಷ ಸರ್ವಿಸ್ ಆಗಿತ್ತು. ಸೊ ಕಮಿಷನರ್ ನಾನು ಯಾವಾಗ ನೆನೆಸ್ಕೊಳ್ತೀನಿ ಹರ್ಲಂಕರ್ ಅವ್ರನ್ನ. ಅವ್ರು ಕರೆಸಿ ನನಗೆ ಕೂರಿಸಿ ಟೀ ಕೊಟ್ಟು ನನ್ನ ಬಗ್ಗೆ ಮಾತಾಡಿ ಅವರು ನನಗೆ ಭಾಳ ಉಪಯುಕ್ತವಾದ ಒಂದು ಸಲಹೆ ಕೊಟ್ಟರು. ಏನಂದರೆ, ಅಶೋಕ್, ನಿನಗೆ ಈ ಮೆಡಲ್ ಬಂದಿದೆಯಲ್ಲ, ಇದರ ವ್ಯಾಲ್ಯೂ ಗೊತ್ತಿದೆಯೇನಪ್ಪ, ಇದು ಹೈಯೆಸ್ಟ್ ಮೆಡಲ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಗ್ಯಾಲಂಟ್ರಿ ಮೆಡಲ್. ಭಾಳ ಕಡಿಮೆ ಆಫೀಸರ್ಸಿಗೆ ಬರೋದು. ನೀನು ತಗೊಂಡ್ಮೇಲೆ ಇನ್ಯಾವತ್ತೂ ನೀನು ಒಂದು ಕೆಟ್ಟ ಕೆಲಸ ಮಾಡಿಬಿಡಬೇಡ, ಯಾಕೆಂದ್ರೆ ಅದು ಮೆಡಲಿಗೆ ಕೆಟ್ಟ ಹೆಸರು ನಿನಗಲ್ಲ. ಸೊ ನೀನು ಇದು ಮೇಲಕ್ಕೆ ಹೋಗ್ದಿದ್ರೂ ಪರವಾಗಿಲ್ಲ, ಒಂದು ಕೆಳಗಡೆ ಇದು ನನ್ನ ಕಿವಿಯಲ್ಲಿ ರಿಟೈರ್ಡ್ ಆಗೋವರೆಗೂ ನೆನಪಿಟ್ಕೊಂಡು ಕೆಲಸ ಮಾಡಿದೆ. ಮತ್ತು ಇನ್ನೊಂದು ಭಾಳ ಉಪಯುಕ್ತ ಹೇಳಿದ್ದು, ಅಶೋಕ್, ನೀನು ಇದೇ ಥರ ಕೇಸಸ್ ಹಿಡಿತಾ ಹೋದರೆ ಸಾಕಷ್ಟು ಕೇಸ್ ಹಿಡಿತೀಯ ನೀನು, ಅದನ್ನೆಲ್ಲ ಪೇಪರ್ ಬರುತ್ತಲ್ಲ, ಅಷ್ಟೊಂದು ಇದೆಲ್ಲ ಹೆಡ್ಲೈನ್ಸಲ್ಲಿ ಬಂದ್ಬಿಟ್ಟಿತ್ತು. ಚೈನ್ ಸ್ನ್ಯಾಚಿಂಗ್ ಆಲ್ ನಮ್ಮ ನ್ಯೂಸ್ ಪೇಪರ್ ಕ್ಯಾರಿಡ್ ಅಂದ ಹೆಡ್ಲೈನ್ಸ್ ವಿತ್ ಮೈ ಫೋಟೋಗ್ರಾಫ್. ಅದನ್ನೆಲ್ಲ ಕಟ್ ಮಾಡಿ ಒಂದು ವೈಟ್ ಬುಕ್ಕು, ಸ್ಕ್ರ್ಯಾಪ್ ಬುಕ್ ಅಂತ ಮಾಡು, ಈ ಕೇಸಸ್ ಅಂಟಿಸ್ಕೊಂಡು ಹೋಗು. ನೀನು ರಿಟೈರ್ಡ್ ಆದಮೇಲೆ ನಿನ್ನ ಮೊಮ್ಮಕ್ಳಿಗೆ ತೋರಿಸ್ಬೋದು, ನೋಡೋ ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂತೇಳಿ. ಅದು ನಾನು ಮಾಡಿದೆ. ನಂತರ 2 ಬುಕ್ ಆಗಿದೆ. ಆ ಬುಕ್ ನನಗೆ ಈ 3 ಬುಕ್ ಬರೆಯೋಕ್ಕೆ ಭಾಳ ಹೆಲ್ಪ್ ಆಯಿತು ನೋಡಿ. ಆ ಸನ್ನಿವೇಶ ನಾನು ಪ್ರೆಸ್ ನೋಟು, ಆಮೇಲೆ ಫೋಟೋಗ್ರಾಫ್ಸು, FIR ಎಲ್ಲನೂ ಅದನ್ನು ಮೇಂಟೈನ್ ಮಾಡಿದ್ದೀನಿ. ಅದು ನನಗೆ ಬುಕ್ ಬರೆಯೋದಕ್ಕೆ ಆ ಸ್ಥಳ, ಕಾನ್ಸ್ಟೇಬಲ್ ಹೆಸರು, ಕ್ರೈಮ್ ನಂಬರ್ ಪ್ರತಿಯೊಂದು ಬರೆಯೋಕ್ಕೆ ಭಾಳ ಹೆಲ್ಪ್ ಆಯಿತು ನೋಡಿ. ಅದು ಯಾವತ್ತೂ ನಾನು ಹರ್ಲಂಕರನ್ನು ನೆನೆಸ್ಕೊಳ್ತೀನಿ. ಯಾಕೆಂದರೆ ಅವರೇ ಅಲ್ಲ, ನನ್ನ ಜೀವನದಲ್ಲಿ ಶಂಕರ್ ಮಹಾದೇವ್ ಬಿದ್ರಿ, ಅಜಯ್ ಕುಮಾರ್ ಸಿಂಗ್, ಭಾಳಷ್ಟು ಅಧಿಕಾರಿಗಳು, ತುಂಬ ಕಸ್ತೂರಿ ರಂಗನ್ ಅಂತೇಳಿ ಅವರೆಲ್ಲ, ಅದೇ ಆರ್ ಆಲ್ ಮಾಡೆಲ್ಸ್ ಇನ್ ದ ಡಿಪಾರ್ಟ್ಮೆಂಟ್. ನನಗೇನಾದ್ರು ಒಳ್ಳೆ ಹೆಸರು ಬಂದಿದ್ದರೆ ನನ್ನ ಕೆಳಗಡೆ ಕೆಲಸ ಮಾಡಿದ ನಮ್ಮ ಕಾನ್ಸ್ಟೇಬಲ್ಸ್ಗಳು, ಹೆಡ್ ಕಾನ್ಸ್ಟೇಬಲ್, ASI, ಸಬ್ ಇನ್ಸ್ಪೆಕ್ಟರ್ಗಳು, ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಹಿರಿಯ ಅಧಿಕಾರಿಗಳು, ಇವರೆಲ್ಲರಿಂದ ನನಗೆ ಇಷ್ಟು ಒಳ್ಳೆಯ ಹೆಸರು ಬಂದಿದೆ. ಅಂದರೆ ಇವರೆಲ್ಲರನ್ನೂ ಸೇರಿಕೊಂಡು ನಿಮ್ದೊಂದು ತಂಡ ಆಗುತ್ತೆ. ಅಲ್ಲಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಇರಬೇಕು, ಮತ್ತು ನಿಮ್ಗೆ ಸ್ವಲ್ಪ ಅವರು ಜವಾಬ್ದಾರಿಗಳನ್ನು ಕೊಡೋದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೀಡಮ್, ಸ್ವಾತಂತ್ರ್ಯನೂ ಕೊಡಬೇಕು. ನೀವು ಮಾಡಪ್ಪ, ನಾನು ನಿಮ್ಮ ಹಿಂದಿದ್ದೀನಿ ಅಂತ. ಕೇಸ್ನಲ್ಲಿ ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ, ಸರ್ ಹೀಗಿದೆ, ಯಾವ ಥರ ಮಾಡ್ಬೋದು ಅಶೋಕ್, ಯು ಆರ್ ಇನ್ ದ ಸ್ಪಾಟ್, ಯು ಟೇಕ್ ದ ಡಿಸಿಷನ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಐ ವಿಲ್ ಸ್ಟ್ಯಾಂಡ್ ಬಿಸೈಡ್ ಯು ಅಂತ. ಆ ಥರದ ನಿಮಗೆ ಮಾರ್ಗದರ್ಶನ ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗೆ ನೀವು ಮೊದಲಿಂದಲೂ ಚೂರು ಎಲ್ಲೆಲ್ಲೋ ತಪ್ಪಿಕೊಂಡು ಒಳ್ಳೆ ಹಾದಿಯನ್ನೇ ಹಿಡಿದಿದ್ದೀರ. ಆದರೆ ಪೊಲೀಸ್ ಇಲಾಖೆ ನಿಮ್ಗೆ ಗೊತ್ತಿಲ್ಲ ಹಾಗೆ ನಿಮ್ಮನ್ನು ಸ್ವಾಗತ ಮಾಡಿದೆ ನೋಡಿ ಅಲ್ವಾ. ಒಂದು ಕಡೆ ಕಳ್ಕೊಂಡಿದ್ದನ್ನ ಇನ್ನೊಂದು ಕಡೆ ತುಂಬಿ ಪಡ್ಕೊಂಡಿದ್ದೀರಾ. ನಾನು ಕೊನೆ ಒಂದು ಮಾತು ಹೇಳ್ತೀನಿ. ನನ್ನ ಮನೇಲಿ ನನ್ನ ಮಿಸಸ್ ಭಾಳ ದೇವ್ರ ಪೂಜೆ ಮಾಡ್ತಾರೆ, ನಾನು ಅಷ್ಟು ಮಾಡಲ್ಲ. ನಂದೇನಂದ್ರೆ ಮಾಡೋ ಕೆಲಸ ಒಳ್ಳೇದು ಮಾಡಬೇಕು, ಯಾರಿಗೂ ಕಾಯಕವೇ ಕೈಲಾಸ ಅಂತ, ಮೋಸ ಮಾಡಬಾರ್ದು, ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು, ಅದೇ ದೇವರ ಪೂಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದೇವ್ರ ಕೋಣೆಯಲ್ಲಿರೋ ಫೋಟೋ ಎಲ್ಲ ತೆಗೆದು ಏನಾದ್ರು ಇಟ್ಟು ಪೂಜೆ ಮಾಡ್ತೀಯ ಅಂದ್ರೆ ನಾನು ಯೂನಿಫಾರ್ಮ್ ಇಟ್ಟು ನಾನು ಪೂಜೆ ಮಾಡ್ತೀನಿ. ಓಹೋ, ಇದು ನಿಮ್ಮ ಸೇವೆಗೆ ಇರುವಂಥ ನಿಮ್ಮ ನಿಷ್ಠೆಯನ್ನು ತೋರಿಸುತ್ತೆ. ನಿಮ್ಮಂಥ ಅಧಿಕಾರಿಗಳನ್ನು ಪಡೆದಂಥ ಕರ್ನಾಟಕ ಕೂಡ ಅಷ್ಟೇ ಧನ್ಯ ಅಂತ ಹೇಳಬಹುದು. ನಿಮ್ಮ ಈ ಪೊಲೀಸ್ ಇದಿತ್ತಲ್ಲ, ಹುಲಿಯ ನೆನಪುಗಳು, ಅದು ಇಂಗ್ಲೀಷಿಗೆ
ಟ್ರಾನ್ಸ್ಲೇಷನ್ ಆಗಿದೆ, ಮತ್ತೆ ನಿಮಗೆ ಸಾಕಷ್ಟು ಹಣವನ್ನು ಕೂಡ ಅದು ತಂದು ಕೊಟ್ಟಿದೆ. ನಮ್ಮ ಸಪ್ನಾ ಬುಕ್ ಹೌಸ್ ಅವರು ಬಹಳಷ್ಟು ಹಣ ಕೊಟ್ಟಿದ್ದಾರೆ ನನಗೆ. ತುಂಬಾ ಅದೃಷ್ಟವಂತರು ಸರ್, ಯಾಕೆಂದ್ರೆ ಬರಹಗಾರರಿಗೆ ಈ ಥರದ ಒಂದು ಅವಕಾಶ ಸಿಗೋದು ಕೂಡ ಕಡಿಮೆ. ಹೀಗೆ ಸಾಕಷ್ಟು ಬರೆದಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ. ನೀವು ನಿವೃತ್ತರಾಗಿ 13 ವರ್ಷ ಆಗಿದೆ ಅಂತ ನೀವು ಹೇಳಿದರೆ ಗೊತ್ತಾಗತ್ತೆ ಹೊರತು ಇವತ್ತಿಗೂ ಕೂಡ ಟೈಗರ್ ಹಾಗೇ ಇದೆ ಅಂತಲೇ ಅನಿಸುತ್ತೆ ನಮಗೆ. ಕಾಡಿನಲ್ಲಿ ಟೈಗರ್ ಬಿಟ್ಟರೆ ಹೇಗೆ ಒಂದು ತುಂಬ ಧೀಮಂತವಾಗಿ ಒಂದು ಹುಲಿಯನ್ನು, ನಾವು ಕಾಡಿನ ಹುಲಿಯನ್ನು ನೋಡಬಹುದು, ಇವತ್ತಿಗೂ ಕೂಡ ನೀವು ನನಗೆ ಹಾಗೆ ಕಾಣ್ತಾ ಇದ್ದೀರಾ. ಬಹುಶಃ ಕರ್ನಾಟಕದಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿರೋದ್ರಿಂದ ಅಶೋಕ್ ಕುಮಾರ್ ಅವರು ಒಂದು ಡಿಪಾರ್ಟ್ಮೆಂಟಿಗೆ ಒಂದು ಮಾದರಿಯಾಗಿ ನಿಲ್ಲಬಲ್ಲರು ಅನಿಸುತ್ತೆ. ಈ 13 ವರ್ಷಗಳ ಈ ನಿಮ್ಮ ನಿವೃತ್ತಿಯ ಕಾಲ ಇದೆಯಲ್ಲ, ಈಗ ನೀವು ನಿಂತು ಹಿಂದೆ ನೋಡಿದಾಗ ಏನು ಹೇಳಬಹುದು ಅಂತೀರಾ? ಇಲ್ಲ, ನನಗೆ ಅದು ಏನು ಅನಿಸುತ್ತೆ ಅಂದರೆ, ಜೀವನದಲ್ಲಿ ನೋಡಿ, ನಾ 5 ಡಿ ಬಹಳ ಇಂಪಾರ್ಟೆಂಟ್ ರೋಲ್ ನನ್ನ ಇದರಲ್ಲಿ ಮಾಡಿದೆ. ಒಂದು ಫಸ್ಟ್ ಡಿ ಈಸ್ ಫಾರ್ ಡಿಸಿಪ್ಲಿನ್, ಶಿಸ್ತು. ಎರಡನೇದು ಡಿಸಿಷನ್, ನಿರ್ಧಾರಗಳು. ಜೀವನದಲ್ಲಿ ನಾವು ನಿರ್ಧಾರ ತಗೊಳ್ತೀವಲ್ಲ, ದಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿಬಡೀಸ್ ಲೈಫ್. ಮೂರನೇದು ಡಿಟರ್ಮಿನೇಷನ್, ನಾಲ್ಕನೇದು ಡೆಡಿಕೇಶನ್, ಐದನೇದು ಡಿವೋಷನ್, ತನ್ಮಯತೆ. ನೀವು ಒಂದು ಕೆಲಸ ಮಾಡಬೇಕಾದ್ರೆ ಟೋಟಲಿ ಅದರಲ್ಲಿ ಏಕಾಗ್ರತೆ ಇರಬೇಕು. ಸೊ ಈ 5D ನನ್ನ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ. ಅದಕ್ಕೆ ನನ್ನ ಪೊಲೀಸ್ ಇಲಾಖೆ ನನಗೆ ಸಾಕಷ್ಟು ಸಹಾಯ ಮಾಡಿದೆ, ಹೆಲ್ಪ್ ಮಾಡಿದೆ, ಮತ್ತು ನನ್ನನ್ನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡಿದೆ. ನಾಟ್ ಓನ್ಲಿ ಪೊಲೀಸ್ ಅಧಿಕಾರಿ, ನಾನು ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡಿದೆ ಇಲಾಖೆ. ನಾನು ಯಾವತ್ತೂ ಪುನಃ ಇನ್ನೊಂದು ಜನ್ಮ ಇದ್ದರೆ ಪುನಃ ಪೊಲೀಸ್ ಅಧಿಕಾರಿಯಾಗಿ ಹುಟ್ಟಬೇಕು, ಅದರಲ್ಲೂ ಸಬ್ ಇನ್ಸ್ಪೆಕ್ಟರ್ ಆಗಿ ಹುಟ್ಟಬೇಕು. IPS ಬೇಡ ನನಗೆ, ಯಾಕೆಂದರೆ ಸಬ್ ಇನ್ಸ್ಪೆಕ್ಟ್ರಿಗೂ ಜನರಿಗೂ ಭಾಳ ಸಂಪರ್ಕ ಬರುತ್ತೆ, ಭಾಳ ಜನಕ್ಕೆ ಗೊತ್ತಿಲ್ಲ. IPSನವರು ಕೆಲವರು ಮಾತ್ರ ಹೋಗ್ತಾರೆ. ಇದು ನಾವು ಒಬ್ಬ ಭಿಕ್ಷೆಗಾರನಿಗೆ ಏನೋ ಸಹಾಯ ಮಾಡಬೇಕಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಇರೋದು, FIR ಹಾಕೋದು ನಾವೇ. ಸೊ ನಾನು ಪುನಃ ಪೊಲೀಸ್ ಅಧಿಕಾರಿಯಾಗಿ ಹುಟ್ಟಬೇಕು, ಸಬ್ ಇನ್ಸ್ಪೆಕ್ಟರ್ ಆಗಿ ಹುಟ್ಟಬೇಕು, ಅದು ಕರ್ನಾಟಕದಲ್ಲಿ. ತುಂಬ ಸಂತೋಷ ಸರ್. BB ಅಶೋಕ್ ಕುಮಾರ್ ಅವರು ಸದಾಕಾಲ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಕರ್ನಾಟಕವನ್ನು ಕಾಪಾಡುವಂಥ ಸೌಭಾಗ್ಯ ಕನ್ನಡಿಗರಿಗೂ ಸದಾ ಒದಗಲಿ ಅಂತ ನಾನು ತುಂಬ ಮನಸ್ಸಿನಿಂದ ಹಾರೈಸ್ತೀನಿ. ಬಹುಶಃ ನಮ್ಮ ಶ್ರೋತೃಗಳ ಹಾರೈಕೆ ಕೂಡ ಅದೇ ಆಗಿರುತ್ತೆ. ನಮ್ಮೊಂದಿಗೆ ಇಷ್ಟೊತ್ತಿನವರೆಗಿದ್ದು ನಿಮ್ಮ ಬಹಳ ಅಪರೂಪದ ಅನುಭವಗಳನ್ನು ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಾ. ಟೈಗರ್, ನಿಮಗೆ ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ, ನೀವು ಭಾಳ ಚೆನ್ನಾಗಿ ಆತ್ಮೀಯತೆಯಿಂದ ಮಾತಾಡಿದ್ರಿ. ಮತ್ತು ಎಲ್ಲ ಕೇಳುವ ಶ್ರೋತೃಗಳಿಗೆ ನನ್ನ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.